ನಮ್ಮ ಸಂಸಾರ ಆನಂದ ಸಾಗರ ಎಂದು ಇದ್ದ ಅಪಾರ್ಟ್ಮೆಂಟಿನ ಒಂದು ಕುಟುಂಬ ಒಂದು ದಿನ ಭಾನುವಾರ ಹೊರಗೆ ಪಿಕ್ನಿಕ್ ಎಂದು ಹೋದವರು ಬಂದದ್ದು ಹೆಣವಾಗಿ. ಗಂಡ ಹೆಂಡತಿ, ಮಗು, ಅತ್ತೆ ಮಾವ, ತುಂಬು ಕುಟುಂಬ ಅದಾಗಿತ್ತು. ಎಲ್ಲರಲ್ಲೂ ಅನ್ಯೋನ್ಯತೆ ಇತ್ತು. ಅತ್ತೆ ಸೊಸೆ ಅಂದರೆ ಹೀಗೆ ಇರಬೇಕು ಎಂದು ಎಷ್ಟೋ ಜನ ಹೇಳುತ್ತಾ ಇದ್ದರು. ಆದರೆ ಇಂದು ಈ ರೀತಿ ಅವರ ಮರಣ ಆಗಿದ್ದು ಅಪಾರ್ಟ್ಮೆಂಟಿನ ಎಲ್ಲರಿಗೂ ನೋವು ತಂದಿತ್ತು. ಎಲ್ಲರೂ ಹೇಳುತ್ತಾ ಇದ್ದದ್ದು ಒಂದೇ, ಛೇ, ಹೀಗೆ ಆಗಬಾರದಿತ್ತು. ಇಂತಹ ಸುಂದರ ಕುಟುಂಬ ಹೀಗೆ ಸಾವು ಕಂಡರಲ್ಲ. ನೊಂದುಕೊಂಡವರೇ ಹೆಚ್ಚು. ಇನ್ನು ಈ ಮನೆಯಲ್ಲಿ ಇದ್ದ ನವ್ಯ ಮತ್ತು ಅನೀಶ್ ಜೀವನದಲ್ಲಿ ಮಹದಾಸೆ ಹೊತ್ತವರು. ಮುಂದೆ ಜೀವನದಲ್ಲಿ ಹಾಗೆ ಇರಬೇಕು, ಹೀಗೆ ಇರಬೇಕು ಎಂದು ಆಸೆ ಇತ್ತು. ಆದ್ರೆ ಆದದ್ದು ಏನು? ಜೀವನದಲ್ಲಿ ಅರ್ಧ ಆಯಸ್ಸು ಹೊತ್ತು ಬಂದವರು ಎಂದು ಜನರು ಮಾತನಾಡಿದರು. ಅವರ ಸಂಬಂಧಿಕರು ಸೇರಿ ಎಲ್ಲರ ಅಂತ್ಯ ಸಂಸ್ಕಾರ ಮಾಡಿದರು. ಎಲ್ಲರಿಗೂ ಇದು ನೋವಿನ ವಿಷಯ. ಹೀಗೆ 3 ದಿನ ಕಳೆಯಿತು. ಅವರ ಅಪಾರ್ಟ್ಮೆಂಟ್ ನಲ್ಲಿ ಅವರ ಎಲ್ಲಾ ಸಾಮಾನು ಹೇಗಿತ್ತೋ ಹಾಗೇ ಇತ್ತು. ಅವರ ಸಂಬಂಧಿಕರು, ನಾವು 15 ದಿನ ಬಿಟ್ಟು ಬಂದು ಈ ಸಾಮಾನು ಸಾಗಿಸುತ್ತೇವೆ, ಇಲ್ಲ ಮಾರುತ್ತೇವೆ, ಸಮಯ ಕೊಡಿ, ಇಷ್ಟೊಂದು ಸಾಮಾನು ಇಡಲು ನಮ್ಮಲ್ಲಿಯೂ ಜಾಗ ಇಲ್ಲ ಎಂದು ಅಪಾರ್ಟ್ಮೆಂಟಿನ ಓನರ್ ಹತ್ತಿರ ಹೇಳಿಕೊಂಡಿದ್ದರು. ಸರಿ ಎಂದು ಓನರ್ ಒಪ್ಪಿದ್ದರು. ಹೀಗೆ ಒಂದು ಸುಂದರ ಸಂಸಾರ ಹೆಸರು ಇಲ್ಲದಂತೆ ಕೊಚ್ಚಿ ಹೋಗಿತ್ತು. ನವ್ಯಾಳ ಪಕ್ಕದ ಅಪಾರ್ಟ್ಮೆಂಟ್ ನವರು ಶ್ಯಾಮ್ ಮತ್ತು ಸರಿತಾ. ರಾತ್ರಿ 10 ಗಂಟೆ ಸಮಯ. ರೀ, ಎಷ್ಟು ಬೇಜಾರು ಆಗ್ತಾ ಇದೆ ನನಗೆ. ಇಲ್ಲಿ ನೋಡಿ, ಮೊನ್ನೆ ಕೃಷ್ಣ ಅಷ್ಟಮಿ ಎಂದು ಉಂಡೆ ಚಕ್ಕುಲಿ ಕೊಟ್ಟಿದ್ದಳು ನವ್ಯ. ಅದು ಇನ್ನೂ ಇದೆ, ಖಾಲಿ ಆಗಿಲ್ಲ. ಆಗಲೇ ನವ್ಯ ಇಂದು ಇಲ್ಲ, ತೀರಿಕೊಂಡಳು ಎಂದರೆ ನಂಬಲು ಆಗುತ್ತಾ ಇಲ್ಲ. ನಿಜ ಕಣೆ. ಅನೀಶ್ ಕೂಡ ಅವತ್ತು ಖುಷಿಯಲ್ಲಿ ಹಬ್ಬ ಆಚರಿಸಿದ್ದರು. ಕೆಲವು ಸಮಯ ಸರಿ ಇರಲ್ಲ ಸರಿತಾ, ಏನೇನೋ ಆಗುತ್ತೆ. ಒಟ್ಟಿನಲ್ಲಿ ಇದು ಮರೆಯಲಾಗದ ಸಂಗತಿ ಆಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಶ್ಯಾಮ್, ಆಯ್ತಾ ನಿನ್ನ ಕೆಲಸ ಸರಿತಾ, ಹೊರಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ. ಬಂದೇ ಇರಿ, ಆಯ್ತು ಎಂದು ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ವಾಕಿಂಗ್ ಮಾಡಲು ಮನೆಯ ಬಾಗಿಲು ತೆರೆದರು. ಆಗ ಅವರಿಗೆ ಪಕ್ಕದ ನವ್ಯಾಳ ಮನೆಯ ಒಳಗೆ ದೀಪ ಉರಿಯುತ್ತಾ ಇರುವುದು ಕಿಟಕಿ ಗ್ಲಾಸ್ ಅಲ್ಲಿ ಕಂಡಿತು. ರೀ, ಇದೇನಿದು? ಇವರ ಮನೆ ಲೈಟ್ ಆನ್ ಆಗಿದೆ. ಯಾರಿದ್ದಾರೆ ಮನೆಯಲ್ಲಿ? ಆಗಲೇ ಸಂಜೆ ಇರಲಿಲ್ಲ ಅಲ್ವಾ ಲೈಟ್? ಹೌದಲ್ಲ ಎಂದು ಬೆಲ್ ಮಾಡಿದರು ಶ್ಯಾಮ್. 1 ಸಲ ಬೆಲ್ ಆಯ್ತು, 2 ಸಲ ಆಯಿತು, 3 ಸಲ ಆಯಿತು. ಮನೆ ಬೆಲ್ ಮಾಡಿದರು, ಬಾಗಿಲು ತೆರೆಯಲಿಲ್ಲ. ಕಿಟಕಿ ಹತ್ತಿರ ನಿಂತು ಸರಿತಾ, ಯಾರು ಮನೆಯಲ್ಲಿ ಎಂದರೆ ಪರದೆ ಹಾಕಿದ ಕಿಟಕಿ ಹಿಂದೆ ಯಾರೋ ಇದ್ದ ರೀತಿ ಕಂಡರು. ಅವರ ಮುಖ ಅಸ್ಪಷ್ಟ. ರೀ, ಇಲ್ಲಿ ನೋಡಿ, ಯಾರೋ ಕಿಟಕಿಯಲ್ಲಿ ಕಾಣುತ್ತಾ ಇದ್ದಾರೆ. ಆದರೆ ಪರದೆ ಅಡ್ಡ ಇದೆ, ಮುಖ ಸರಿ ಕಾಣುತ್ತಿಲ್ಲ. ಕಿಟಕಿ ಗ್ಲಾಸ್ಗೆ ನಿಧಾನ ನ್ಯಾಕ್ ಮಾಡಿ ಶ್ಯಾಮ್, ಯಾರಿದು? ಯಾರಿದ್ದೀರಿ ಒಳಗೆ? ಒಳಗಿದ್ದವರು ಮಾತನಾಡದೆ ಸುಮ್ಮನೆ ಕಿಟಕಿಯಲ್ಲಿ ನಿಂತಿದ್ದರು. ಏನ್ರಿ ಇದು? ಯಾರು ಒಳಗೆ ಇರೋದು? ಮಾತನಾಡುತ್ತಾ ಇಲ್ಲ. ಕಳ್ಳರು ಇರಬಹುದಾ? ಈಗ ಶ್ಯಾಮ್ ಮತ್ತು ಸರಿತಾಗೆ ಇದು ಯಾರು ಎಂದು ಅನಿಸಿತು. ಈಗ ಶ್ಯಾಮ್ ಅವರ ಇನ್ನೊಂದು ಪಕ್ಕದ ಮನೆಯವರಿಗೆ ಈ ವಿಷಯ ಹೇಳಿದರು. ಅವರಿಗೂ ಯಾರೋ ಇರುವುದು ಕಂಡಿತು. ಆದರೆ ಯಾರದು? ಎಲ್ಲರೂ ಈಗ ಮನೆ ಓನರ್ಗೆ ಫೋನ್ ಮಾಡಿದರು. ಓನರ್ ಅರ್ಧ ಗಂಟೆಯಲ್ಲೇ ಬಂದರು. ಒಂದು ವಿಚಿತ್ರ ಎಂದರೆ ಕಿಟಕಿಯ ಒಳಗೆ ನಿಂತ ಆ ವ್ಯಕ್ತಿ ಆಗಲಿಂದಲೂ ಅದೇ ಜಾಗದಲ್ಲಿ ಅಲ್ಲಿಯೇ ಹಾಗೆ ಸ್ಥಿರವಾಗಿ ನಿಂತಿದ್ದ. ಆಗಲೇ ಮನೆ ಒಳಗೆ ಪಾತ್ರೆ ಸದ್ದು ಆಯಿತು. ಯಾರೋ ಮಾತಾಡಿದ ಸದ್ದು. ಎಲ್ಲರೂ ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿದರು. ಆಗ ಅವರಿಗೆಲ್ಲರಿಗೂ ಕೇಳಿದ ಧ್ವನಿ ನವ್ಯ ಎಂದದ್ದು ಕೇಳಿ ಎಲ್ಲರಿಗೂ ಒಮ್ಮೆ ಬೆವರು ಇಳಿಯಿತು. ಇದೇನಿದು? ನವ್ಯ ಅಂತ ಯಾರು ಕೂಗುತ್ತಾ ಇರೋದು? ಓನರ್ ಲಿಂಗರಾಜು ಕೂಡ ಈಗ ಗಾಬರಿ ಆದ. ಹೌದು ಲಿಂಗಣ್ಣ, ನಿಜ. ಇದು ಅನೀಶ್ ಧ್ವನಿ. ಏನ್ರಿ ಹೇಳ್ತಾ ಇದ್ದೀರಿ? ಅವರು ಸತ್ತು 3 ದಿನ ಆಗಿದೆ. ಆಗಲೇ ಇನ್ನೊಂದು ಪಕ್ಕದ ಮನೆಯ ಮೋಹನ್ ಕೂಡ, ಲಿಂಗಣ್ಣ, ಶ್ಯಾಮ್ ಹೇಳುತ್ತಾ ಇರೋದು ನಿಜ. ಇದು ಅನೀಶ್ ಧ್ವನಿಯೇ. ಅಂದ್ರೆ ಏನರ್ಥ? ಇರಿ, ನನ್ನ ಬಳಿ ಕೀ ಇದೆ, ಮನೆ ಲಾಕ್ ತೆಗೆಯುತ್ತೇನೆ. ಬೇಡ ಲಿಂಗಣ್ಣ, ಯಾಕೋ ಏನು ಸರಿ ಇಲ್ಲ ಅಂತ ಅನಿಸುತ್ತಾ ಇದೆ. ಒಂದು ಮಾಡಲು ಹೋಗಿ ಇನ್ನೊಂದು ಆಗೋದು ಬೇಡ. ಹೇಗಿದ್ದರೂ ಇಲ್ಲೇ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ನಾವು ಪೊಲೀಸರಿಗೆ ಕರೆಯೋಣ. ಅವರ ಎದುರಲ್ಲೇ ಬಾಗಿಲು ತೆರೆದು ನೋಡೋಣ. ಯಾಕೋ ನನಗೆ ಏನೋ ಒಂದು ರೀತಿ ಅನಿಸುತ್ತಾ ಇದೆ. ಇಷ್ಟು ಹೊತ್ತು ಇಲ್ಲದ ಲೈಟ್ ಈಗ ಆನ್ ಆಗಿದೆ. ಒಳಗೆ ಸದ್ದು. ಇಲ್ಲಿ ನಿಂತಿರುವ ಮುಖ ಕಾಣದ ಆಕೃತಿ. ಬೇಡ ಲಿಂಗಣ್ಣ, ಯಾಕೆ ಸುಮ್ಮನೆ ರಿಸ್ಕ್? ಪೊಲೀಸ್ ಅವರು ಇದ್ದಾರೆ, ನಮಗೆ ತೊಂದರೆ ಇರುವುದಿಲ್ಲ. ಮುಂದೆ ಅವರೇ ಏನೇ ಆದರೂ ಬರುವರು. ಈಗ ನಾವೇ ಎಲ್ಲ ಮಾಡಲು ಹೋಗಿ ಸಾಕ್ಷಿ ಇಲ್ಲ ಅದು ಇದು ಎಂದು ಬೇಡದ ತೊಂದರೆಯಲ್ಲಿ ನಾವು ಸಿಕ್ಕಿಕೊಳ್ಳುವುದು ಬೇಡ. ಲಿಂಗಣ್ಣ, ಶ್ಯಾಮ್ ಹೇಳುತ್ತಾ ಇರುವುದು ಸರಿ ಇದೆ. ಈಗಲೇ ಪೊಲೀಸ್ಗೆ ಕರೆ ಮಾಡೋಣ. ಹೇಗಿದ್ದರೂ ಇಲ್ಲೇ ಹತ್ತಿರದಲ್ಲೇ ಇದೆಯಲ್ಲ ಸ್ಟೇಷನ್. ಸರಿ, ಹಾಗೆ ಮಾಡೋಣ ಎಂದು
ಪೊಲೀಸ್ ಅವರಿಗೆ ಕಾಲ್ ಮಾಡಿದರು. ಮನೆ ಓನರ್ ಲಿಂಗಣ್ಣ. ಆ ಅಪಾರ್ಟ್ಮೆಂಟ್ ಹತ್ತಿರವೇ ಪೊಲೀಸ್ ಸ್ಟೇಷನ್ ಇದ್ದ ಕಾರಣ 10 ನಿಮಿಷಕ್ಕೆ ಪೊಲೀಸರು ಬಂದರು. ಸರ್ ಬನ್ನಿ ಬನ್ನಿ, ಇಲ್ಲೇ ಫಸ್ಟ್ ಫ್ಲೋರ್ ಎಂದು ಓನರ್ ಲಿಂಗರಾಜು ಪೊಲೀಸ್ ಅವರನ್ನ ಕರೆದುಕೊಂಡು ಬಂದ. ಏನು ಪ್ರಾಬ್ಲಮ್? ಸರ್, ಈ ಮನೆಯವರೆಲ್ಲ ಮೊನ್ನೆ ಪಿಕ್ನಿಕ್ ಅಂತ ಹೋಗಿ ಎಲ್ಲರೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು ಸರ್. ಹೋಗುವಾಗ ನಗುತ್ತಾ ಹೋದವರು ಬರುವಾಗ ಹೆಣವಾಗಿ ಬಂದರು. ಇಂದಿಗೆ 3 ದಿನ ಆಗಿದೆ ತೀರಿಕೊಂಡು. ಮನೆಯಲ್ಲಿ ಯಾರೂ ಇಲ್ಲ. ಅವರ ಸಾಮಾನೆಲ್ಲ ಅಲ್ಲೇ ಇದೆ. ಅವರ ಸಂಬಂಧಿಕರು ನಂತರ ಬಂದು ಖಾಲಿ ಮಾಡುವುದಾಗಿ ಹೇಳಿದ್ದರು. ಇಲ್ಲಿ ನೋಡಿ ಸರ್, ಇದೇ ಮನೆ. ಇಷ್ಟು ದಿನ ಮನೆ ಲೈಟ್ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಮನೆ ಲೈಟ್ ಆನ್ ಆಗಿದೆ. ಸರ್, ಇಲ್ಲಿ ನೋಡಿ, ಕಿಟಕಿಯಲ್ಲಿ ಯಾರೋ ನಿಂತಿರುವ ರೀತಿ ಅನಿಸುತ್ತಾ ಇದೆ. ಎಷ್ಟೇ ಮಾತಾಡಿದರೂ ಮಾತನಾಡದೆ ಆಗಲಿಂದ ಹೀಗೆ ಸ್ಥಿರವಾಗಿ ನಿಂತಿದ್ದಾರೆ. ನನ್ನ ಬಳಿ ಮನೆ ಕೀ ಇದೆ ಸರ್, ಆದ್ರೂ ನೀವು ಬರಲಿ ಅಂತ ಓಪನ್ ಮಾಡಲಿಲ್ಲ. ಅದು ಅಲ್ಲದೆ ಸರ್, ಇನ್ನೊಂದು ವಿಚಿತ್ರ ಆಯ್ತು. ಏನು? ನವ್ಯ ಅಂತ ಅನಿಶ್ ಕರೆದ ರೀತಿ ಆಯ್ತು. ಅವನ ಧ್ವನಿ ಗಾಬರಿಯಲ್ಲಿ ಇತ್ತು ಸರ್. ನವ್ಯ, ಅನಿಶ್ ಇಬ್ಬರು ಗಂಡ ಹೆಂಡತಿ ಇದೇ ಮನೆಯಲ್ಲಿ ಇದ್ದವರು. ಅವರೇ ಮೊನ್ನೆ ತೀರಿಕೊಂಡದ್ದು. ಏನ್ರಿ ಹೇಳ್ತಾ ಇದ್ದೀರಿ? ತೀರಿಕೊಂಡರೆ ಹೇಗೆ ಅವರ ಧ್ವನಿ ಕೇಳಿರುತ್ತೆ? ಸರ್, ಇದೇ ಕಾರಣಕ್ಕೆ ನಿಮಗೆ ಫೋನ್ ಮಾಡಿದ್ದು. ಏನೋ ಸರಿ ಇಲ್ಲ ಅಂತ ಅನಿಸಿತು. ಬೇಕಾದ್ರೆ ಕೇಳಿ ಸರ್. ಆ ಧ್ವನಿಯನ್ನ ಇವರು ಎಲ್ಲರೂ ಕೇಳಿಸಿಕೊಂಡರು. ಇನ್ಸ್ಪೆಕ್ಟರ್ ಅಮಿತ್ ಎಲ್ಲರ ಮುಖ ನೋಡಿದರೆ ಎಲ್ಲರೂ ಹೌದು ಸರ್, ನಿಜ ಎಂದರು. ಇನ್ಸ್ಪೆಕ್ಟರ್ ಅಮಿತ್ ಕಿಟಕಿ ಎದುರು ನಿಂತು ನೋಡಿದ. ಯಾರೋ ಇದ್ದ ರೀತಿ ಅನಿಸಿತು. ಮುಖ ಕಾಣಲಿಲ್ಲ. ಕಿಟಕಿ ಗ್ಲಾಸ್ ನಾಕ್ ಮಾಡಿ, ಯಾರ್ರೀ ಅದು? ಒಳಗೆ ಬಾಗಿಲು ತೆಗೆಯಿರಿ ಬೇಗ, ಈ ಆಟ ಎಲ್ಲ ಸಾಕು. ನೀವು ತೆಗೆಯಲಿಲ್ಲ ಅಂದ್ರೆ ನಾವೇ ಒಳಗೆ ಬರಬೇಕಾಗುತ್ತೆ ಎಂದು ಹೇಳಿದರು. ಏನು ಸದ್ದಿಲ್ಲ. ಕೊಡಿ ಇಲ್ಲಿ ಕೀ ಎಂದು ಅಮಿತ್ ಲಿಂಗಣ್ಣರ ಹತ್ತಿರ ಇದ್ದ ಕೀ ತೆಗೆದುಕೊಂಡ. ತಗೊಳ್ಳಿ ಸರ್. ಇನ್ಸ್ಪೆಕ್ಟರ್ ಅಮಿತ್ ಮನೆಯ ಲಾಕ್ ತೆರೆದರು. ನಿಧಾನದಲ್ಲಿ ಬಾಗಿಲು ತೆರೆಯುವಾಗಲೇ ಇದ್ದಕ್ಕಿದ್ದ ಹಾಗೆ ಮನೆಯ ಲೈಟ್ ಎಲ್ಲ ಆಫ್ ಆಯ್ತು. ಇಡೀ ಅಪಾರ್ಟ್ಮೆಂಟ್ ಲೈಟ್ ಇತ್ತು. ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇಷ್ಟು ಹೊತ್ತು ಇದ್ದ ಲೈಟ್ ತಾನಾಗೆ ಆಫ್ ಆಯ್ತು. ಇದೇನು ಲೈಟ್ ಆಫ್ ಆಯ್ತು? ಯಾರು ಇದ್ದೀರಿ ಒಳಗೆ? ಲೈಟ್ ಆನ್ ಮಾಡಿ. ಯಾವ ಸದ್ದಿಲ್ಲ. ಇನ್ಸ್ಪೆಕ್ಟರ್ ಅಮಿತ್ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ಮನೆಯ ಲೈಟ್ ಆನ್ ಮಾಡಿದರು. ಈಗ ಕಿಟಕಿ ಬಳಿ ನೋಡಿದರೆ ಅಲ್ಲಿ ಯಾರೂ ನಿಂತಿರಲಿಲ್ಲ. ಮತ್ತೆ ಹೊರಗೆ ಬಂದು ಅಲ್ಲಿಂದ ಕಿಟಕಿ ನೋಡಿದರೆ ಈಗ ಅಲ್ಲಿ ಯಾರೂ ನಿಂತ ರೀತಿ ಕಾಣಲಿಲ್ಲ. ಅಂದರೆ ಆಗ ಯಾರೋ ಇದ್ದರು. ಈಗ ಕಿಟಕಿ ಪರದೆ ಹಿಂದೆ ಯಾರೂ ಇಲ್ಲ. 1 ನಿಮಿಷದಲ್ಲಿ ಕರೆಂಟ್ ಹೋದರು. ನಾನು ಲೈಟ್ ಆನ್ ಮಾಡಿದೆ. ಅಷ್ಟು ಬೇಗ ಎಲ್ಲಿ ಹೋದರು ಎಂದು ಇಡೀ ಮನೆ ಎಲ್ಲರೂ ನೋಡಿದರು. ಯಾರೂ ಇಲ್ಲ. ಆಗಲೇ ಅಡುಗೆ ಮನೆಯಲ್ಲಿ ನೀರು ಬಿಟ್ಟ ಸದ್ದು. ಎಲ್ಲರೂ ಅಡುಗೆ ಮನೆಗೆ ಹೋದರೆ ಸಿಂಕ್ ತುಂಬಾ ನೀರು ತುಂಬಿ ಪಾತ್ರೆ ತೇಲುತ್ತಾ ಇತ್ತು. ಇನ್ಸ್ಪೆಕ್ಟರ್ ಅಮಿತ್ ನೀರು ಆಫ್ ಮಾಡಿ ಸಿಂಕ್ ಅಲ್ಲಿ ಪಾತ್ರೆ ಎಲ್ಲ ಹಾಗೆ ಇದೆ ಎಂದು ಹೇಳುವಾಗ್ಲೇ, ಸರ್ ಇಲ್ಲ ಸರ್, ಪಾತ್ರೆ ಎಲ್ಲ ಏನೂ ಇರಲಿಲ್ಲ. ಅವರ ಸಂಬಂಧಿಕರು ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ಹೋಗಿದ್ದರು. ನನಗೆ ತೋರಿಸಿದ್ದರು ಸರ್, ನಾನೇ ನೋಡಿದ್ದೆ. ಈಗ ಈ ರೀತಿ ನೀರು ತುಂಬಿ 5 ಪಾತ್ರೆ ಇದೆ. ಇದು ಹೇಗೆ ಸಾಧ್ಯ ಸರ್ ಎಂದು ಸರಿತಾ ಹೇಳಿದಳು. ಮೇಡಮ್, ನಿಮ್ಗೆ ಸರಿ ನೆನಪಿದೆಯಾ? ಮನೆ ಎಲ್ಲ ಕ್ಲೀನ್ ಮಾಡಿದ್ದು ಸರ್. ಪೂರ್ತಿ ಕ್ಲೀನ್ ಆಗಿತ್ತು ನೋಡಿ. ಈಗಲೂ ಎಲ್ಲ ಕ್ಲೀನ್ ಆಗಿಯೇ ಇದೆ. ಆದ್ರೆ ಈ ಸಿಂಕ್ ಅಲ್ಲಿ ನೀರು ಯಾರು ಬಿಟ್ಟಿದ್ದು ಇದು ಗೊತ್ತಾಗ್ತಾ ಇಲ್ಲ ಸರ್. ಅವರೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿ ತೀರಿಕೊಂಡಿದ್ದು ಎಂದು ನೀವು ನಂಬುತ್ತೀರಾ? ಅಥವಾ ಇನ್ನೇನಾದ್ರೂ ಅನುಮಾನ ಬರುವ ರೀತಿ ಯಾರಿಗಾದ್ರೂ ಅನಿಸಿತಾ? ಅನುಮಾನ ಬರುವ ರೀತಿ ನಮ್ಗೆ ಏನು ಅನಿಸಿಲ್ಲ ಸರ್. ಅದು ಅಲ್ಲದೆ ಬಾಡಿ ಸಿಕ್ಕ ಆ ಹಳ್ಳಿಯ ಜಾಗದಲ್ಲಿ ಮತ್ತು ನೀರಿಗೆ ಬಿದ್ದ ಜಾಗದಲ್ಲಿ ಪೊಲೀಸ್ನವರು ನೋಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ಜಗಳ ಗಲಾಟೆ ಅಲ್ಲೇ ಆದ ಕುರುಹು ಇಲ್ಲ ಸರ್. ಅದು ಅಲ್ಲದೆ ಅನಿಶ್ ಮೊಬೈಲ್ ನೀರಿನ ದಡದಲ್ಲಿ ಬಿದ್ದಿತ್ತು. ಆ ನದಿಯಿಂದ ಸ್ವಲ್ಪವೇ ದೂರದಲ್ಲಿ ಅಂಗಡಿ ಎಲ್ಲ ಇದೆ ಸರ್. ಯಾರಿಗೂ ಕೂಗಾಟ ಕೇಳಿಲ್ಲ. ನೀರಿನಲ್ಲಿ ಬಿದ್ದು ರಭಸದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಇನ್ನೊಂದು ಏನಂದ್ರೆ, ಇವರು ನೀರಿನಲ್ಲಿ ಬಿದ್ದ ಸಮಯದಲ್ಲಿ ವಿಪರೀತ ಜೋರು ಮಳೆ ಇತ್ತು ಸರ್. ಇವರೆಲ್ಲ ನೀರಿನಲ್ಲಿ ಬಿದ್ದಾಗ ಸಹಾಯಕ್ಕೆ ಕೂಗಿದರೂ ಯಾರಿಗೂ ಕೇಳಿಸಿರುವುದಿಲ್ಲ. ಅದಲ್ಲದೆ ಇವರು ಎಲ್ಲರೂ ನೀರಿಗೆ ಇಳಿಯುವ ಜಾಗದಲ್ಲಿ ಇರದೆ ಸ್ವಲ್ಪ ಮುಂದೆ ಹೋಗಿ ನೀರಿನಗೆ ಇಳಿದಿದ್ದಾರೆ ಸರ್. ಅಲ್ಲಿ ಎಲ್ಲ ಹೇಳುತ್ತಾ ಇದ್ದದ್ದು, ಅವರು ಬಿದ್ದ ಜಾಗದಲ್ಲಿ ವಿಪರೀತ ಪಾಚಿ ಇತ್ತಂತೆ. ಫೋಟೋ ತೆಗೆಯುವಾಗ ಒಟ್ಟಿಗೆ ನಿಂತು ಒಬ್ಬರು ಜಾರಿದ್ದಾರೆ. ಅವರ ಜೊತೆ ಮಿಸ್ ಆಗಿ ಎಲ್ಲರೂ ಬಿದ್ದಿದ್ದಾರೆ. ಅಥವಾ ಸಹಾಯ ಮಾಡಲು ಹೋಗಿ ಅವರು ಕೂಡ ನೀರಿಗೆ ಬಿದ್ದಿದ್ದಾರೆ ಅಂತ ಹೇಳುತ್ತಾ ಇದ್ದರು ಸರ್. ಪಾಚಿ ಇದ್ದು ನೀರಿಗೆ ಬಿದ್ದಿರುವ ಸಾಧ್ಯತೆ ಇದೆ. ಆದರೆ ಎಲ್ಲರೂ ಒಟ್ಟಿಗೆ ಹೀಗೆ ಹೇಗೆ ಬಿದ್ದರು ಸರ್? ನಿಮ್ಗೆ ಇದು ಮರ್ಡರ್ ಅಂತ ಅನುಮಾನ ಇದೆಯಾ? ಅನುಮಾನ ಅಲ್ಲ, ಕೆಲವೊಮ್ಮೆ ಕೆಲವೊಂದು ನಮ್ಗೆ ಕಣ್ಣಿಗೆ ಕಾಣುವುದಿಲ್ಲ, ಪ್ರೂಫ್ ಕೂಡ ಇರುವುದಿಲ್ಲ. ಆದರೆ ಅದು ಆಕಸ್ಮಿಕ ಸಾವು ಕೂಡ ಆಗದೆ ಮರ್ಡರ್ ಆಗಿರುತ್ತದೆ. ಇದು ಮರ್ಡರ್ ಅಲ್ಲ ಸರ್. ಯಾಕಂದ್ರೆ ಅನೀಸ್ ತುಂಬಾ ಸಾಧು ವ್ಯಕ್ತಿ. ಆಮೇಲೆ ಅವರಿಬ್ಬರು ಗಂಡ ಹೆಂಡತಿಗೆ ಪ್ರಕೃತಿ ಅಂದ್ರೆ ಪ್ರೀತಿ. ಈ ರೀತಿ ತುಂಬಾ ಸಲ ಅವರು ಹೊರಗೆ ಪಿಕ್ನಿಕ್ ಅಂತ ಹೋಗಿದ್ದಾರೆ. ಆದರೆ
ಈ ಸಲ ಮಾತ್ರ ಹೀಗೆ ಅನಾಹುತ ಆಗಿದೆ. ಅದು ಕೂಡ ಮೊನ್ನೆ ಇವರು ಹೋದ ದಿನ ವಿಪರೀತ ಸಡನ್ ಆಗಿ ಜೋರು ಮಳೆ ಬಂದಿದೆ ಸರ್. ಒಟ್ಟಿನಲ್ಲಿ ಇದು ಆಕಸ್ಮಿಕ ಸಾವು ಅಷ್ಟೇ ಎಂದ ಶ್ಯಾಮ್. ನೀವು ಹೇಳೋ ಪ್ರಕಾರ ಇದು ಆಕಸ್ಮಿಕ ಸಾವು? ಹೌದು ಸರ್, ಅದರಲ್ಲಿ ಅನುಮಾನ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿ ಫುಟ್ ಪ್ರಿಂಟ್ ಕೂಡ ಸಿಕ್ಕಿಲ್ಲ, ಯಾವ ಆಯುಧ ಸಿಕ್ಕಿಲ್ಲ, ಅವರೆಲ್ಲರ ಮೈ ಮೇಲೆ ಗಾಯ ಆಗಿಲ್ಲ, ಏನೂ ಇಲ್ಲ ಸರ್. ಸಿಕ್ಕಿದ್ದು ಒಂದೇ ನೋಡಿ, 2 ಛತ್ರಿ, ಅದು ಕೂಡ ಒಂದು ನೀರಲ್ಲಿ ಸಿಕ್ಕಿದೆ, ಇನ್ನೊಂದು ಮೊಬೈಲ್ ಪಕ್ಕ ಬಿದ್ದಿತ್ತು. ಮೊಬೈಲ್ ಮತ್ತು ಛತ್ರಿ ಬಿದ್ದಿರೋ ಜಾಗದಲ್ಲಿ ವಿಪರೀತ ಪಾಚಿ ಇತ್ತು ಸರ್. ಹಾಗಾಗಿ ಇದು ಮರ್ಡರ್ ಅಲ್ಲ. ಅನೀಶ್ ಹೆಂಡತಿ ನವ್ಯ ಮತ್ತೆ ಮಗನಿಗೆ ನೀರು ಅಂದ್ರೆ ತುಂಬಾ ಇಷ್ಟ ಸರ್. ಅದಕ್ಕೆ ಇಲ್ಲಿ ನೀರುವ ನದಿ ಹತ್ತಿರ ಹೋಗಿದ್ದರು ಅಷ್ಟೇ. ಗೊತ್ತಿರೋದು, ಬರುವಾಗೆ ಹೀಗೆ ಹೆಣ ಆಗಿ ಬಂದಿದ್ದಾರೆ ನೋಡಿ. ಅನೀಸ್ಗೆ ಫೋಟೋ ತೆಗೆಯೋದು ಅಂದ್ರೆ ಇಷ್ಟ. ಆಗ ಏನಾದ್ರೂ ಜಾರಿ ಬಿದ್ದಿರಬೇಕು ಸರ್. ಛೇ, ಜನಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಸೆಲ್ಫಿ ರೀಲ್ಸ್ ಅನ್ಕೊಂಡು ಪ್ರಾಣ ಕಳೆದುಕೊಳ್ತಾರೆ. ಅನೀಸ್ ನವ್ಯ ಇಬ್ಬರಿಗೂ ಈ ರೀತಿ ಹುಚ್ಚು ಇಲ್ಲ ಸರ್. ಫೋಟೋ ತೆಗೆಯುವ ಆಸೆ ಇದೆ, ಆದರೆ ಈ ರೀತಿ ಅಪಾಯ ಇರೋ ಜಾಗದಲ್ಲಿ ಹೋಗುವುದು, ಹುಡುಗಾಟ ಮಾಡುವುದು ಎಲ್ಲ ಇಲ್ಲ. ಏನೋ ಗ್ರಹಚಾರ ಹೀಗೆ ಆಗಿದೆ. ಅದು ಅಲ್ಲದೆ ಅನೀಸ್ ಯಾರ ಜೊತೆಗೂ ಜಗಳ ಆಡುವ ಮನುಷ್ಯ ಅಲ್ಲ. ಸಹನೆ ಇತ್ತು. ಇನ್ನು ನವ್ಯ ಕೂಡ ಹಾಗೆ ಮೃದು ಸ್ವಭಾವ. ಸೊ ದ್ವೇಷ ಸೇಡಿನ ಸಾವು ಆಗಿಲ್ಲ. ಅವರ ಆಫೀಸ್ನಲ್ಲಿ ಹೇಗಿದ್ರು ಅಂತ ಗೊತ್ತಾ ಸರ್? ಮೊನ್ನೆ ತಾನೇ ಪ್ರಮೋಷನ್ ಆಗಿತ್ತು, ಅಷ್ಟು ಗೊತ್ತು. ಹೆಚ್ಚೇನೂ ಗೊತ್ತಿಲ್ಲ. ಅವರ ಆಫೀಸ್ಗೆ ಹೋಗಿ ಕೇಳಬೇಕು ಸರ್. ಶ್ಯಾಮ್ ತನಗೆ ಗೊತ್ತಿದ್ದ ವಿಷಯ ಎಲ್ಲ ಹೇಳಿದ. ಹೌದು ಸರ್, ನವ್ಯ ನನ್ನ ಹತ್ತಿರ ಹೇಳುತ್ತಾ ಇದ್ದಳು, ಅವರಿಗೆ ಪ್ರಮೋಷನ್ ಆಗಿದೆ, ಕಂಪನಿಯಲ್ಲಿ ಸಂಬಳ ಕೂಡ ಹೈಕ್ ಆಗಿದೆ ಅಂತ ಖುಷಿಯಿಂದ ಹೇಳಿದ್ದಳು. ಇದಾಗಿ 3 ದಿನಕ್ಕೆ ಹೀಗೆ ಆಗಿದೆ ಎಂದಳು ಸರಿತಾ. ಹಾಗಾದ್ರೆ ಇದು ಮರ್ಡರ್ ಅಲ್ಲ, ಆದ್ರೂ ಎಲ್ಲಾ ಕಡೆಯಿಂದ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಶ್ನೆ ಮಾಡುತ್ತಾ ಇದ್ದೇನೆ. ಇವರ ಆಫೀಸ್ನಲ್ಲಿ ಕೆಲಸ ಮಾಡುವವರು ಯಾರಾದ್ರೂ ಗೊತ್ತಾ ನಿಮ್ಗೆ? ಅನೀಸ್ ಆಫೀಸ್ನಲ್ಲಿ ಕೆಲಸ ಮಾಡುವ ಮಧುಸೂದನ್ ಇಲ್ಲೇ ಇದ್ದಾನೆ. ಬಿಲ್ಡಿಂಗ್ ನಲ್ಲಿ ಇದ್ರು ಸರ್ ಮೊದ್ಲು. ಅವರು ಅನೀಸ್ ರಿಲೇಟಿವ್ ಆಗಿದ್ರು. ಆಮೇಲೆ ಬೇರೆ ಕಡೆ ಕೆಲಸ ಸಿಕ್ಕಿತು ಅಂತ ಈ ಮನೆ ಆಫೀಸ್ಗೆ ದೂರ ಅಂತ ಬಿಟ್ಟು ಹೋದ್ರು. ಯಾವಾಗ ಬಿಟ್ಟು ಹೋಗಿದ್ದು? ಈಗ 15 ದಿನ ಆಯ್ತು ಸರ್. ಇವರು ತೀರಿಕೊಂಡಾಗ ಬಂದಿದ್ರು ಸರ್. ಅವರಿಗೆ ವಿಷಯ ಕೇಳಿ ಶಾಕ್ ಆಗಿತ್ತು. ತುಂಬಾ ಬೇಜಾರು ಮಾಡಿಕೊಂಡರು. ಅವರ ಫೋನ್ ನಂಬರ್ ಇದೆಯಾ? ಹೌದು ಸರ್ ಇದೆ. ಇದೇ ನೋಡಿ ಅವರ ನಂಬರ್ ಎಂದು ಓನರ್ ಲಿಂಗರಾಜು ಮಧುಸೂದನ್ ಫೋನ್ ನಂಬರ್ ಕೊಟ್ಟರು. ಆಗಲೇ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಇದ್ದ ಒಂದು ಪಾತ್ರೆ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿತ್ತು. ಇದನ್ನು ನೋಡಿ ಎಲ್ಲರೂ ಗಾಬರಿ ಆದರು. ಇದೇನಿದು, ಈ ಪಾತ್ರೆ ಹೀಗೆ ಬಿತ್ತು? ಸರ್, ನೀವು ಬರೋ ಮೊದಲು ಕೂಡ ಪಾತ್ರೆ ಸದ್ದು ಆಯ್ತು ಸರ್. ಪಾತ್ರೆ ತಾನಾಗಿ ಬಿದ್ದದ್ದು ನೋಡಿ ವಿಚಿತ್ರ ಅನಿಸಿ ಇನ್ಸ್ಪೆಕ್ಟರ್ ಅಮಿತ್ ಮತ್ತೆ ಇಡೀ ಮನೆ ಚೆಕ್ ಮಾಡಿದರು. ಕಿಟಕಿ ಬಾಗಿಲುಗಳು ತೆರೆದಿಲ್ಲ, ಎಲ್ಲೂ ಯಾರು ಕೂಡ ಇಲ್ಲ. ಅಕ್ಕಪಕ್ಕದ ಇಬ್ಬರು ಮನೆಯವರು ಕೂಡ ಇಡೀ ಮನೆ ನೋಡಿದರು. ಎಲ್ಲರೂ ಒಂದೊಂದು ಜಾಗ ನೋಡಿದರೆ ಸರಿತಾ ಮುಚ್ಚಿಟ್ಟಿದ್ದ ಸ್ಟಡಿ ರೂಮ್ಗೆ ಬಾಗಿಲು ತೆರೆದಳು. ಆ ಕೋಣೆ ಕತ್ತಲೆ ಇತ್ತು. ಇಡೀ ಮನೆ ನಿಶಬ್ದ. ಇನ್ನೇನು ಲೈಟ್ ಹಾಕಬೇಕು ಅಂತ ಸರಿತಾ ಕೋಣೆ ಒಳಗೆ ಹೋಗಿ ಲೈಟ್ ಆನ್ ಮಾಡುವ ಮೊದಲು ಯಾರೋ ಅವಳ ಹಿಂದೆ ನಿಂತ ರೀತಿ ಅನಿಸಿತು. ಅದು ಕೂಡ ತೀರ ಸನಿಹ. ಒಮ್ಮೆ ಅವಳ ಮೈ ಬೇವತ್ತು ನಡುಗಿತು. ಹೊರಗಿನ ಹಾಲ್ ಲೈಟ್ ತಿಳಿಯಾಗಿ ಆ ಕೋಣೆಯ ಒಳಗೆ ಬೀಳುತ್ತಿತ್ತು. ಲೈಟ್ ಹಾಕುವ ಮೊದಲು ಸರಿತಾಳಿಗೆ 1 ನಿಮಿಷ ಭಯ ಅನಿಸಿದರು. ತಿರುಗಿ ನೋಡಿದಳು. ಹಾಗೆ ಜೋರಾಗಿ ಕಿರುಚಿ ಭಯದಲ್ಲಿ ತಲೆ ತಿರುಗಿ ಬಿದ್ದಳು. ಹೊರಗೆ ಹಾಲ್ ನಲ್ಲಿ ಇದ್ದ ಎಲ್ಲರೂ ಸ್ಟಡಿ ರೂಮ್ ಹತ್ತಿರ ಬಂದರು. ಸರಿತಾ ಈಗ ಆ ಕೋಣೆಯ ಲೈಟ್ ಆನ್ ಮಾಡಿದ ಅಮಿತ್. ಅಡುಗೆ ಮನೆಯಿಂದ ನೀರು ತಂದು ಕೊಟ್ಟರು ಮೋಹನ್. ಸರಿತಾಳ ಮುಖದ ಮೇಲೆ ನೀರು ಹಾಕಿದ ಶ್ಯಾಮ್. ಎಚ್ಚರ ಆಯ್ತು ಅವಳಿಗೆ. ಗಾಬರಿಯಿಂದ ಶ್ಯಾಮ್ ಎಂದು ಅವನನ್ನ ಅಪ್ಪಿದಳು. ಸರಿತಾ, ಯಾಕೆ, ಏನಾಯ್ತು? ಯಾಕೆ ಇಷ್ಟು ಎದರಿ ಪ್ರಜ್ಞೆ ತಪ್ಪಿ ಬಿದ್ದೆ? ಅದು ಶ್ಯಾಮ್, ನಾನು ಈಗ ಇಲ್ಲಿ ನವ್ಯಳನ್ನ ನೋಡಿದೆ. ಏನು ಹೇಳುತ್ತಾ ಇದ್ದೀಯಾ ಸರಿತಾ? ಶ್ಯಾಮ್, ನನ್ನ ನಂಬಿ, ನಾನು ಸುಳ್ಳು ಹೇಳುತ್ತಾ ಇಲ್ಲ. ಈ ಕೋಣೆಯಲ್ಲಿ ಲೈಟ್ ಇರಲಿಲ್ಲ. ಆಲ್ ಲೈಟ್ ತಿಳಿಯಾಗಿ ಈ ಕೋಣೆಗೆ ಬೀಳುತ್ತಾ ಇತ್ತು. ಈ ಕೋಣೆ ಒಳಗೆ ಬಂದ ತಕ್ಷಣ ಯಾರೋ ಇದ್ದಾರೆ ಎಂದು ಅನಿಸಿತು. ತಿರುಗಿ ನೋಡಿದೆ. ನನ್ನ ಹಿಂದೆ ನವ್ಯ ಇರುವುದು ಕಂಡು ಎದರಿ ತಲೆ ತಿರುಗಿ ಬಿದ್ದೆ. ಇದು ನಿಜ, ಪ್ರಾಮಿಸ್ ಶ್ಯಾಮ್, ನನ್ನ ನಂಬಿ. ಸರಿತಾ, ನೋಡು, ನಿನಗೇನು ಭ್ರಮೆ ಆಗಿದೆ? ನೋಡು, ಲೈಟ್ ಆನ್ ಇದೆ. ಎಲ್ಲಿ ನವ್ಯ? ಸರಿತಾ ಸುತ್ತ ನೋಡಿದಳು. ಯಾರೂ ಇರಲಿಲ್ಲ. ಆದರೆ ಶ್ಯಾಮ್, ನಾನು ನೋಡಿದ್ದು ನಿಜ. ಮೇಡಮ್, ಅದು ಹೇಗೆ ಸಾಧ್ಯ? ಇಲ್ಲಿ ಇದ್ದರೆ ನಮಗೂ ಕಾಣಬೇಕು ಅಲ್ವಾ? ಸರ್, ನನ್ನ ನಂಬಿ. ನಿಜ ಸರ್. ಯಾರಿಗೂ ಅವಳ ಮಾತು ನಂಬಲು ಆಗದೆ ಬನ್ನಿ ಹೊರಗೆ ಹೋಗೋಣ ಎಂದು ಎಲ್ಲರೂ ಹೊರಗೆ ಹಾಲ್ಗೆ ಬರುವುದಕ್ಕೂ ನವ್ಯ ಇದ್ದ ಫೋಟೋಗೆ ಹಾಕಿದ ಹೂವಿನ ಹಾರ ಕೆಳಗೆ ಬಿತ್ತು. ಅಮಿತ್ ಹೂವಿನ ಹಾರವನ್ನ ತೆಗೆದು ಮತ್ತೆ ಫೋಟೋಗೆ ಹಾಕಿದ. ಮತ್ತೆ ಕೆಳಗೆ ಬಿತ್ತು. ಮತ್ತೆ ಹಾಕಿದ. ಮತ್ತೆ ಕೆಳಗೆ ಬಿತ್ತು. ಸುತ್ತ ಇದ್ದ ಎಲ್ಲರ ಮುಖ ನೋಡಿದ. ಎಲ್ಲರ ಮುಖವು ಇದನ್ನು ನೋಡಿ ಗಾಬರಿ ಆಯಿತು. ಅಮಿತ್ ಧೈರ್ಯ ಮಾಡಿ ಮತ್ತೆ ಹಾರ ಹಾಕಿದ.
ಈಗ ಆರ ಫೋಟೋ ಮೇಲೆ ನಿಂತಿತು. ಹಬ್ಬ ಎಂದುಕೊಂಡು ತಿರುಗಿದ. ಆಗಲೇ ಮತ್ತೆ ಆರ ಬಿತ್ತು. ಅಮಿತ್ ಆರ ತೆಗೆದು ಅಲ್ಲೇ ಕೆಳಗೆ ಇಟ್ಟ. ಅದರ ಬಗ್ಗೆ ಏನೂ ಹೇಳಲು ಹೋಗಲಿಲ್ಲ. ಆದರೆ ಅವನಿಗೆ ಇಂದು ಮೊದಲ ಬಾರಿಗೆ ಏನೋ ಅನಿಸಿತು. ಈ ಮನೆಯಲ್ಲಿ ಏನೋ ಆಗುತ್ತಾ ಇದೆ, ಆದ್ರೆ ಇದು ಮನುಷ್ಯರು ಮಾಡುತ್ತಾ ಇಲ್ಲ ಎಂದು ಅನಿಸಿದರು. ಒಬ್ಬ ಪೊಲೀಸ್ ಆಗಿ ಹೀಗೆ ಯೋಚಿಸುತ್ತಾ ಇದ್ದೇನೆ ಎಂದು ಎಲ್ಲರ ಎದುರು ಹೇಳದೆ ಮತ್ತೊಮ್ಮೆ ಇಡೀ ಮನೆ ನೋಡಿ ಮನೆ ಲಾಕ್ ಮಾಡಿ ಎಲ್ಲರೂ ಹೊರಗೆ ಬಂದರು. ಸರ್, ಏನು ನಿಮ್ಮ ಮುಂದಿನ ನಡೆ? ಶ್ಯಾಮ್ ಕೇಳಿದ. ಅದೇ ಮಧುಸೂದನ್ ಅವರನ್ನ ಕಾಂಟ್ಯಾಕ್ಟ್ ಮಾಡುವೆ ಎಂದು ಎಲ್ಲರ ಎದುರು ಅವನಿಗೆ ಕರೆ ಮಾಡಿದರೆ ಅವನು ಕರೆ ಸ್ವೀಕರಿಸಲಿಲ್ಲ. 2-3 ಸಲ ಮಾಡಿದರೂ ಕೂಡ ಎತ್ತಲಿಲ್ಲ. ಯಾಕಂದ್ರೆ ಅದು ಅನ್ನೋನ್ ನಂಬರ್ ಎಂದು ಅವನು ಕಾಲ್ ಸ್ವೀಕರಿಸಲಿಲ್ಲ. ಇವರು ಫೋನ್ ಎತ್ತುತ್ತಾ ಇಲ್ಲ, ನೀವು ಮಾಡಿ ಎಂದು ಶ್ಯಾಮ್ಗೆ ಹೇಳಿದನು ಅಮಿತ್. ಶ್ಯಾಮ್ ಒಮ್ಮೆ ಕಾಲ್ ಮಾಡುತ್ತಾ ಇದ್ದ ಹಾಗೆ ಕಾಲ್ ರಿಸೀವ್ ಮಾಡಿದ ಮಧುಸೂದನ್. ಹಲೋ, ಏನು ಶ್ಯಾಮಣ್ಣ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, 1 ನಿಮಿಷ ಎಂದು ಇನ್ಸ್ಪೆಕ್ಟರ್ ಅಮಿತ್ ಕೈಗೆ ಫೋನ್ ಕೊಟ್ಟ ಶ್ಯಾಮ್. ಹಲೋ ಹಲೋ, ಯಾರು? ಇನ್ಸ್ಪೆಕ್ಟರ್ ಅಮಿತ್, ಕ್ರೈಮ್ ಬ್ರಾಂಚ್ ಎಂದು ಹೇಳುತ್ತಾ ಇದ್ದ ಹಾಗೆ ಮಧು ಒಮ್ಮೆ ಬೆವರಿದ. ಇನ್ಸ್ಪೆಕ್ಟರ್ ಅಮಿತ್, ಯಾಕೆ ಸರ್, ಏನಾಯ್ತು? ಸವರಿಸಿಕೊಂಡು ಕೇಳಿದ ಮಧು. ಅನೀಶ್ ನಿಮ್ಗೆ ಗೊತ್ತಾ? ಓ ಗೊತ್ತು ಸರ್. ಅವನನ್ನ ಹೇಗೆ ಮರೆಯಲಿ ಹೇಳಿ? ನನ್ನ ದೂರದ ಸಂಬಂಧಿ, ಬೇರೆ ಆಗಬಾರದ್ದು ಆಯ್ತು. ಪಾಪ ಇಡೀ ಕುಟುಂಬ ಅಕಾಲಿಕ ಮರಣಕ್ಕೆ ತುತ್ತಾಯ್ತು. ನೆನೆದರೆ ತುಂಬಾ ಬೇಸರ ಆಗುತ್ತೆ ಇದೆ ಸರ್. ನಿಮ್ಮ ಮನೆ ಎಲ್ಲಿ ಎಂದು ಅಡ್ರೆಸ್ ಕೇಳಿದ ಅಮಿತ್. ಮಧು ತನ್ನ ಮನೆ ಅಡ್ರೆಸ್ ಕೊಟ್ಟ. ಇಂದು ಸಮಯ ತುಂಬಾ ಆಗಿದೆ, ನಾಳೆ ನಿನ್ನನ್ನ ಭೇಟಿ ಮಾಡುತ್ತೇನೆ ಎಂದು ಹೇಳಿದ ಅಮಿತ್. ನವ್ಯಾಳ ಮನೆ ಬಾಗಿಲಲ್ಲೇ ನಿಂತು ಇಷ್ಟೆಲ್ಲ ಮಾತನಾಡುವಾಗ ಅವನ ಕಣ್ಣು ಈಗ ನವ್ಯಾಳ ಮನೆಯ ಕಿಟಕಿ ಮೇಲೆ ಹೋಯಿತು. ಮತ್ತೆ ಅದೇ ರೀತಿ ಯಾರೋ ಪರದೆಯ ಹಿಂದೆ ನಿಂತ ರೀತಿ ಕಂಡಿತು. ಆಮೇಲೆ ಮಾತನಾಡುತ್ತೇನೆ ಎಂದು ಫೋನ್ ಇಟ್ಟ ಅಮಿತ್. ಕಿಟಕಿ ಕಡೆ ನೋಡಿದ. ಈಗ ಎಲ್ಲರೂ ಕಿಟಕಿ ಕಡೆ ನೋಡಿದರೆ ಎಲ್ಲರಿಗೂ ಮತ್ತೆ ಅಲ್ಲಿ ಯಾರೋ ನಿಂತ ರೀತಿ ಕಂಡಿತು. ಓನರ್ ಹತ್ತಿರ ಇದ್ದ ಕೀ ತೆಗೆದುಕೊಂಡು ಮತ್ತೆ ಮನೆಯ ಬಾಗಿಲು ತೆರೆದ ಅಮಿತ್. ಈಗ ಮತ್ತೆ ಮನೆಯ ಲೈಟ್ ಆಫ್ ಆಯಿತು. ಅಮಿತ್ ಲೈಟ್ ಆನ್ ಮಾಡಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಈಗ ಮಾತ್ರ ಅವರೆಲ್ಲರ ಜೊತೆಗೆ ಅಮಿತ್ ತಲೆ ಕೂಡ ಕೆಟ್ಟು ಹೋಯಿತು. ಇಷ್ಟು ವರ್ಷದ ಅವನ ಸರ್ವಿಸ್ ನಲ್ಲಿ ಈ ರೀತಿ ಅನುಭವ ಅವನಿಗೆ ಆಗಿರಲಿಲ್ಲ. ಇದು ಮಾತ್ರ ವಿಚಿತ್ರ ಕೇಸ್ ಎಂದು ಅನಿಸಿತು. ಮತ್ತೆ ಇಡೀ ಮನೆ ನೋಡಿ ಅಡುಗೆ ಮನೆ ನೋಡಿದ. ಮತ್ತೆ ಸಿಂಕ್ ನಲ್ಲಿ ನೀರು ಆನ್ ಆಯಿತು. ನೀರು ಆಫ್ ಮಾಡಿದ ಅಮಿತ್ಗೆ ಇದನ್ನು ನಂಬಲು ಆಗುತ್ತಾ ಇಲ್ಲ. ಸುಳ್ಳು ಎನ್ನಲು ಕೂಡ ಆಗದೆ ಮೊದಲು ಆ ಮನೆಯಿಂದ ಹೊರಬಂದ. ಸರ್, ಈಗ ನನ್ನ ಮಾತು ನಿಮಗೆ ನಿಜ ಅನಿಸಿರಬೇಕು ಅಲ್ವಾ ಎಂದಳು ಸರಿತಾ. ಮೇಡಮ್, ಈಗ ನಾನು ನಿಮ್ಗೆ ಏನೂ ಹೇಳಲ್ಲ. ನಾನು ಈ ಅಪಾರ್ಟ್ಮೆಂಟ್ ನಲ್ಲಿ ಇರುವ ಜನರನ್ನ ವಿಚಾರಣೆ ಮಾಡುವೆ. ಅವರ ಆಫೀಸ್ನವರನ್ನ ಹಾಗೆ ಮಧು ಅವರನ್ನ ನೋಡಿ ಮಾತಾಡಿ ನಂತರ ಎಲ್ಲಾ ಕಂಡು ಹಿಡಿಯುತ್ತೇನೆ. ಇಂದು ಸಮಯ ತುಂಬಾ ಆಗಿದೆ, ನಾಳೆ ಮತ್ತೆ ಬರುವೆ ಎಂದು ಹೊರಟ ಅಮಿತ್. ತಲೆಯಿಂದ ಕೆಟ್ಟು ಹೋಯಿತು. ದಾರಿಯಲ್ಲಿ ಯೋಚಿಸಿದ, ಇದೇನು ವಿಚಿತ್ರ, ಇಷ್ಟು ಜನ ಇದ್ದು ಹೀಗೆಲ್ಲ ಆಯ್ತಲ್ಲ ಆ ಮನೆಯಲ್ಲಿ. ಯಾರಿಗೂ ಏನು ಹಾನಿ ಆಗಿಲ್ಲ, ಆದರೆ ಹೀಗೆ ಯಾಕೆ ಆಗುತ್ತಿದೆ? ಯಾರೂ ಇಲ್ಲ ಇಲ್ಲಿ. ಆತ್ಮ ಆಗಿ ನವ್ಯ ಅನೀಸ್ ಇದ್ದಾರಾ? ನಾನು ಯಾಕೆ ಆತ್ಮ ಅಂತ ಯೋಚಿಸುತ್ತಾ ಇದ್ದೇನೆ ಎಂದು ಒಂದ ಮನಸ್ಸು ಕೇಳಿದರೆ ಇನ್ನೊಂದು ಮನಸ್ಸು ಹೂವಿನ ಹಾರ ಮತ್ತು ಕಿಟಕಿಯಲ್ಲಿ ಕಂಡ ಆಕೃತಿ ಮತ್ತು ನಲ್ಲಿ ಆನ್ ಆಗಿದ್ದು ನೆನೆದು ಅಮಿತ್ ಈಗ ಪೂರ್ತಿ ಕನ್ಫ್ಯೂಸ್ ಆದ. ಅಲ್ಲಿಂದ ಹೊರಟು ಮನೆ ತಲುಪಿದ. ಮಲಗಿದವನಿಗೆ ನಿದ್ರೆಯೇ ಬರುತ್ತಾ ಇಲ್ಲ. ಏನೋ ರಹಸ್ಯ ಇದೆ ಎಂದು ಮನಸ್ಸು ಹೇಳಿದರು. ಏನು ಸಾಕ್ಷಿ ಸಿಗದೆ ನಾಳೆ ಪಕ್ಕದ ಹಳ್ಳಿಯಲ್ಲಿ ಇವರ ಬಾಡಿ ಎಲ್ಲ ಮೊದಲು ನೋಡಿ ಆಕಸ್ಮಿಕ ಸಾವು ಎಂದು ಹೇಳಿದ ಪೊಲೀಸ್ ಅವರನ್ನ ಭೇಟಿ ಆಗಬೇಕು ಎಂದು ಯೋಚಿಸಿದ್ದ. ಕೆಲವೊಂದು ಬೇರೆಯವರು ಹೇಳಿದಾಗ ನಂಬುವುದು ಕಷ್ಟ, ಆದ್ರೆ ಅದೇ ಅನುಭವ ನಮ್ಗೆ ಆದ್ರೆ ನಂಬದೇ ಇರಲು ಸಾಧ್ಯವೂ ಇಲ್ಲ. ಇಂದು ಅಮಿತ್ಗೆ ಕೂಡ ಅದೇ ಪರಿಸ್ಥಿತಿ ಆಗಿತ್ತು. ರಾತ್ರಿ ಮಲಗಿದ ಸರಿತಾಳಿಗೆ ಮನಸ್ಸಿನಲ್ಲಿ ಭಯ ಇತ್ತು. ರಾತ್ರಿ ಮಲಗಿದವಳ ಕನಸಲ್ಲಿ ಮತ್ತೆ ನವ್ಯ ಕಂಡಳು. ನೋವಿನ ಮುಖ ಹೊತ್ತ ಅವಳನ್ನ ಕನಸಲ್ಲಿ ಕಂಡ ಸರಿತಾಳ ಮುಖದಲ್ಲಿ ಆಗಲೇ ಏನೋ ಬದಲಾವಣೆ ಆಗಿತ್ತು. ಸರಿತಾಳ ಹತ್ತಿರ ಬಂದ ನವ್ಯ ಕೈ ಮುಗಿದು, ನನಗೆ ಸಹಾಯ ಮಾಡು ಸರಿತಾ, ನಮ್ಮ ಸಾವು ಆಕಸ್ಮಿಕ ಅಲ್ಲ ಎಂದ ರೀತಿ ಬಿದ್ದ ಕನಸಿಗೆ ಎದರಿ ಭಯಗೊಂಡು ಬೆವರಿದ ಸರಿತಾ ಬೆಚ್ಚಿ ಬಿದ್ದು ನಿದ್ರೆಯಿಂದ ಎಚ್ಚರಗೊಂಡಳು. ಬೆಡ್ ಲೈಟ್ ಆನ್ ಮಾಡಿದಳು. ಪಕ್ಕದಲ್ಲಿ ಶ್ಯಾಮ್ ನಿದ್ರಿಸುತ್ತಾ ಇದ್ದ. ಇವಳ ಮೈ ಪೂರ್ತಿ ಭಯಕ್ಕೆ ಬೆವರಿತ್ತು. ನೀರು ಕುಡಿದು ಮಲಗದೆ ಹಾಗೆ ಕನಸಿನ ಬಗ್ಗೆ ಯೋಚಿಸುತ್ತಾ ಕುಳಿತಳು. ಆಗಲೇ ಶ್ಯಾಮ್ಗೆ ಕೋಣೆಯ ಲೈಟ್ ಆನ್ ಇರುವುದು ನೋಡಿ ಅವನಿಗೂ ಎಚ್ಚರ ಆಯಿತು. ತಿರುಗಿ ನೋಡಿದ. ಸರಿತಾ ಮಲಗದೆ ಕುಳಿತದ್ದು ನೋಡಿ, ಸರಿತಾ, ಇದೇನು ಎದ್ದು ಹೀಗೆ ಕುಳಿತಿದ್ಯಾ? ಶ್ಯಾಮ್, ನಾನೊಂದು ಕನಸು ಕಂಡೆ, ಆದರೆ ಅದು ಕನಸು ಎನ್ನುವುದಕ್ಕಿಂತ ನಿಜ ರೀತಿ ಭಾಸವಾಯಿತು. ಅಂದರೆ ಕನಸಲ್ಲಿ ಮತ್ತೆ ನವ್ಯ ಬಂದಳು. ನನ್ನ ನೋಡಿ ಕೈ ಮುಗಿದು, ನಮ್ಮದು ಆಕಸ್ಮಿಕ ಸಾವಲ್ಲ, ನನಗೆ ಸಹಾಯ ಮಾಡು ಎಂದು ಕೇಳಿಕೊಂಡಳು. ಆಗಲೇ ಭಯಕ್ಕೆ ಎಚ್ಚರ ಆಯಿತು. ಈಗ ತಾನೇ ಅವರ ಮನೆಯಲ್ಲಿ ನೀನು ಅವಳನ್ನ ನೋಡಿದೆ, ಅದಕ್ಕೆ ಭಯಪಟ್ಟೆ, ಅದೇ ನಿನಗೆ ಕನಸಾಗಿ ಬಿದ್ದಿದೆ.
ಇಲ್ಲ ಶ್ಯಾಮ್, ಈಗ ಕನಸಲ್ಲಿ ನವ್ಯಾಳನ್ನ ನೋಡಿ ಭಯ ಆಯ್ತು ನಿಜ. ಆದ್ರೆ ಅವಳು ನನ್ನ ಸಹಾಯ ಕೇಳುತ್ತಾ ಇದ್ದಾಳೆ ಎಂದು ಕೂಡ ಅನಿಸಿತು. ಯೋಚಿಸಬೇಡ, ನಾಳೆ ಇದನ್ನು ಅಮಿತ್ ಅವರ ಹತ್ತಿರ ಹೇಳೋಣ ಎಂದು ಅವಳನ್ನ ಸಮಾಧಾನ ಮಾಡಿ ಅವಳನ್ನ ತಬ್ಬಿ ಮಲಗಿದ ಶ್ಯಾಮ್ಗೆ ಸರಿತಾ ಹೇಳುತ್ತಾ ಇರುವುದು ನಿಜವೂ ಇರಬಹುದು ಎಂದು ಅನಿಸಿತು. ನವ್ಯ ಸರಿತಳಿಗೆ ಈ ಅಪಾರ್ಟ್ಮೆಂಟ್ ನಲ್ಲಿ ಆಪ್ತ ಗೆಳತಿ, ಅದಕ್ಕೆ ಇವಳಿಗೆ ಮಾತ್ರ ಕಾಣಿಸಿಕೊಂಡು ಹೇಳುತ್ತಾ ಇರಬಹುದು. ಹಾಗಾದ್ರೆ ಇದು ಆಕಸ್ಮಿಕ ಸಾವು ಅಲ್ಲವಾ? ಅನಿಸ್ಗೆ ಯಾರು ದ್ವೇಷಿಸಲು ಸಾಧ್ಯ? ಅದಕ್ಕೆ ಅವರ ಮನೆಯಲ್ಲಿ ಹೀಗೆ ಆಗುತ್ತಾ ಇದೆಯಾ ಎಂದು ಅನಿಸಿತು. ಮಾರನೇ ದಿನ ಬೆಳಿಗ್ಗೆ ಎದ್ದ ಅಮಿತ್ ನವ್ಯಾಳ ಕೇಸ್ ವಿಚಾರವಾಗಿ ಮಾತನಾಡಲು ಬೇಗ ಬೇಗ ಎದ್ದು ತಿಂಡಿ ತಿಂದು ಹೊರಡಲು ರೆಡಿ ಆದ. ಅಮಿತ್, ಇದೇನು ಇವತ್ತು ಇಷ್ಟು ಬೇಗ ಹೊರಟಿದ್ಯಾ? ಅಮ್ಮ ಒಂದು ಕೇಸ್ ಬಗ್ಗೆ ವಿಚಾರಣೆ ಮಾಡಬೇಕು, ಸ್ವಲ್ಪ ಕೆಲಸ ಹೆಚ್ಚು ಇದೆ ಎಂದು ಹೊರಡುವಾಗ ಅವನ ಮೊಬೈಲ್ ರಿಂಗ್ ಆಯ್ತು. ಮೊಬೈಲ್ ತೆರೆದು ನೋಡಿದ. ಅಮಿತ್ ಕಾಲ್ ರಿಸೀವ್ ಮಾಡಿ, ಹಲೋ ಸಚಿನ್, ಎಲ್ಲಿದ್ಯಾ ಅಮಿತ್? ಈಗ ಒಂದು ಕೆಲಸದ ಮೇಲೆ ಹೊರಟೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನಿನ್ಗೋಸ್ಕರ ಬಂದಿದ್ದೇನೆ. ಇನ್ನೂ ಕೆಲಸ ಅಂತ ಕಾರಣ ಹೇಳಬೇಡ. ಸಚಿನ್, ಬೇಸರ ಆಗಬೇಡ, ತುಂಬಾ ಇಂಪಾರ್ಟೆಂಟ್ ಕೇಸ್ ಇದು. ಅದೆಲ್ಲ ಗೊತ್ತಿಲ್ಲ, ನಮ್ಮ ಮಾಮೂಲಿ ಜಾಗಕ್ಕೆ ಬಾ. ಸಚಿನ್, ಕೇಳಿಲ್ಲಿ. ಏನು ಕೇಳಲ್ಲ, ಇನ್ನು 20 ನಿಮಿಷದಲ್ಲಿ ನಾನು ಅಲ್ಲಿ ಇರುತ್ತೇನೆ, ನೀನು ಬಾ ಎಂದು ಸಚಿನ್ ಫೋನ್ ಇಟ್ಟಾಗಿತ್ತು. ಅಯ್ಯೋ ದೇವ್ರೆ, ಇವನು ಇವತ್ತೇ ಬರ್ಬೇಕಿತ್ತ? ಇನ್ನೂ ಸಿಗದಿದ್ರೆ ಇಡೀ ದಿನ ಕಾಲ್ ಮಾಡಿ ಮಾಡಿ ಕೇಳುತ್ತಾನೆ. ಈಗಲೇ ಅವನನ್ನ ಮೀಟ್ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿ ಹೋಗುವುದು ಬೆಸ್ಟ್ ಎಂದು ಸಚಿನ್ನನ್ನ ಮೀಟ್ ಮಾಡಲು ಯಾವಾಗಲೂ ಅವರು ಸಿಗುವ ಜಾಗಕ್ಕೆ ಹೋದ ಅಮಿತ್. ಅಮಿತ್ ಹೋಗಿ ತಲುಪುವಷ್ಟರಲ್ಲಿ ಸಚಿನ್ ಅವನಿಗಾಗಿ ಕಾಯುತ್ತಾ ಇದ್ದ. ಏನು ಮಗನೇ, ಪೊಲೀಸ್ ಕೆಲಸ ಸಿಕ್ಕ ಮೇಲೆ ನಿನಗೆ ದಿಮಾಕು ಜಾಸ್ತಿ ಆಗಿದೆ. ಅಷ್ಟು ದೂರದಿಂದ ನಿನಗಾಗಿ ಬಂದರೆ ನನ್ನ ನೋಡೋಕೆ ಸಮಯ ಇಲ್ವಾ? ಬೇಜಾರ್ ಆಗ್ಬೇಡ ಕಣು, ಯಾವುದೋ ಕೇಸ್ ತಲೆ ತಿನ್ನುತ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡುವುದು ಇತ್ತು. ಸ್ವಲ್ಪ ಡಿಫ್ರೆಂಟ್ ಕೇಸ್ ಅದು ಎಂದವನ ಮುಖ ಗಂಭೀರ ಇದ್ದದ್ದು ನೋಡಿ ಸಚಿನ್, ಏ ಅಮಿತ್, ತಮಾಷೆ ಮಾಡಿದೆ ಕಣು, ಯಾಕೋ ಇಷ್ಟು ಸೀರಿಯಸ್ ಆಗಿ ಇದ್ದೀಯಾ? ಅದೇ ಕೇಸ್ ಬಗ್ಗೆ ಯೋಚಿಸ್ತಾ ಇದ್ದೆ. ನೀನು ಇಷ್ಟು ಸೀರಿಯಸ್ ಆಗಿ ಇರುವವನಲ್ಲ, ಇದೇನು ಇದು? ಯಾವ ಕೇಸ್ ನನಗೂ ಸ್ವಲ್ಪ ಹೇಳು. ನಾನು ಕೂಡ ಮೊದಲು ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ದೆ, ನೆನಪಿದೆ ತಾನೆ? 3 ವರ್ಷ ಕೆಲಸ ಮಾಡಿದ್ದೇನೆ. ಇನ್ನ ರೀತಿ ಕೇಸ್ ಸಾಲ್ವ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗೂ ಇದೆ. ಈಗ ಬೇರೆ ಕೆಲಸ ಸಿಕ್ಕಿದೆ, ಹೋಗಿದ್ದೇನೆ ಅಷ್ಟೇ. ಸಚಿನ್ ಹೀಗೆ ಹೇಳಿದಾಗ, ಹೌದಲ್ಲ, ಇವನಿಗೆ ಹೇಳಿ ನೋಡೋಣ ಎಂದು ನವ್ಯಾಳ ಕೇಸ್ ಬಗ್ಗೆ ಇಬ್ಬರು ಸ್ಟ್ರಾಂಗ್ ಟೀ ಕುಡಿಯುತ್ತಾ ಚರ್ಚೆ ಮಾಡಿದರು. ಟೀ ಕುಡಿದು ಮುಗಿಯುವಾಗ ನವ್ಯಾಳ ಮನೆ, ಅವರ ಮರಣ ಎಲ್ಲಾ ಹೇಳಿ ಮುಗಿಸಿದ ಅಮಿತ್, ಇದು ತುಂಬಾ ವಿಚಿತ್ರವಾಗಿಯೇ ಇದೆ ನಿಜ, ಆದ್ರೆ ಇದೇ ರೀತಿ ನನಗೊಂದು ಕೇಸ್ನಲ್ಲಿ ಅನುಭವ ಆಗಿತ್ತು ಕಣು. ಆದರೆ ಅಲ್ಲಿ ನನಗೆ ಏನಾದರೊಂದು ಪ್ರೂಫ್ ಸಿಗುವ ಹಾಗೆ ಆ ಮನೆಯಲ್ಲಿ ಸಿಗುತ್ತಾ ಇತ್ತು. ಒಂದಂತೂ ಸತ್ಯ, ಆ ಮನೆಯ ಒಂದು ಕೋಣೆಗೆ ನಾನು ಮತ್ತು ನನ್ನ ಟೀಮ್ ಹೋದಾಗ ನಮ್ಮ ಪಕ್ಕ ಯಾರೋ ನಿಂತ ರೀತಿ ಅನಿಸುತ್ತಾ ಇತ್ತು. ಆದ್ರೆ ತಿರುಗಿ ನೋಡಿದರೆ ಯಾರೂ ಇರುತ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಆ ಕೇಸ್ ಮುಗಿಯುವ ತನಕ ನಮ್ಮ ಟೀಮ್ ಜೊತೆ ಇನ್ನೂ ಇಬ್ಬರು ಇದ್ದಾರೆ ಎಂದು ಎಲ್ಲರಿಗೂ ಅನಿಸಿತು. ಆದರೆ ಅದನ್ನು ಬೇರೆಯವರಿಗೆ ಹೇಳಲು ಪ್ರೂಫ್ ಇರುತ್ತಾ ಇರಲಿಲ್ಲ. ಇದು ಕೂಡ ಅದೇ ರೀತಿ ಇದೆ. ನೀನು ಹೇಳುವುದು ನೋಡಿದರೆ ಇದು ಕೊಲೆ ಇರಬೇಕು ಅಮಿತ್. ಒಂದು ಕೆಲಸ ಮಾಡೋಣ, ನಿನ್ನ ಜೊತೆ ನಾನು ಬರುತ್ತೇನೆ, ಬಾ. ನೀನು ವಿಚಾರಣೆ ಮಾಡುವವರನ್ನ ನಾನು ಕೂಡ ಗಮನಿಸುತ್ತೇನೆ, ಏನಾದ್ರೂ ಕ್ಲೂಸ್ ಸಿಗಬಹುದು. ಜೊತೆಗೆ ಆ ಮನೆಯನ್ನು ನಾವು ಒಮ್ಮೆ ನೋಡಬೇಕು ಎಂದು ಸಚಿನ್ ಹೇಳಿದ. ಈಗ ಅಮಿತ್ ಓನರ್ಗೆ ಫೋನ್ ಮಾಡಿ ಅಪಾರ್ಟ್ಮೆಂಟ್ ಹತ್ತಿರ ಬರಲು ಹೇಳಿದ. ಇಬ್ಬರು ಸ್ನೇಹಿತರು ಒಟ್ಟಿಗೆ ಅಪಾರ್ಟ್ಮೆಂಟ್ ಹತ್ತಿರ ಹೋದರು. ಆ ಅಪಾರ್ಟ್ಮೆಂಟ್ ತುಂಬಾ ದೊಡ್ಡದಲ್ಲ, 9 ಅಪಾರ್ಟ್ಮೆಂಟ್ ಇತ್ತು ಅಷ್ಟೇ. ಓನರ್ ಇವರು ಬರುವ ಮೊದಲೇ ಅಪಾರ್ಟ್ಮೆಂಟ್ ಹತ್ತಿರ ಬಂದಿದ್ದ. ಸರ್ ನಮಸ್ತೆ. ಯಾಕೆ ಸರ್ ಮತ್ತೆ ಇಷ್ಟು ಬೆಳಿಗ್ಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಗಾಬರಿಯಿಂದ ಕೇಳಿದ. ಇಡೀ ಅಪಾರ್ಟ್ಮೆಂಟ್ ನಲ್ಲಿ ಇರುವ ಎಲ್ಲರಿಗೂ ಇಲ್ಲಿಗೆ ಕರೆ, ಎಲ್ಲರ ಬಳಿ ಕೇಳಲು ಪ್ರಶ್ನೆ ಮಾಡಲು ಇದೆ ಎಂದು ಅಮಿತ್ ಹೇಳಿದ. ಬೆಳಿಗ್ಗೆ ಇನ್ನೂ 7:30 ಆಗಿತ್ತು. ಓನರ್ ಎಲ್ಲರನ್ನ ಕೆಳಗೆ ಫಸ್ಟ್ ಫ್ಲೋರ್ಗೆ ಬರಲು ಹೇಳಿದ. 10 ನಿಮಿಷದಲ್ಲಿ ಒಬ್ಬೊಬ್ಬರೇ ಬಂದರು. ಎಲ್ಲರನ್ನ ಒಮ್ಮೆ ಅಮಿತ್ ಮತ್ತು ಸಚಿನ್ ಗಮನಿಸಿದರು. ಎಲ್ಲರನ್ನ ಉದ್ದೇಶಿಸಿ, ಇಲ್ಲಿ ಇದ್ದ ನವ್ಯ ಮತ್ತು ಅನಿಶ್ ದಂಪತಿ ನಿಮ್ಮೆಲ್ಲರ ಜೊತೆ ಹೇಗಿದ್ದರು? ಎಲ್ಲರೂ ಚೆನ್ನಾಗಿದ್ದರು ಸರ್. ಯಾರೊಂದಿಗಾದ್ರೂ ಜಗಳ, ಮನಸ್ತಾಪ ಏನಾದ್ರೂ ಇತ್ತಾ? ಇಲ್ಲ ಸರ್, ಹಾಗೇನಿಲ್ಲ. ಅವರು ಅವರ ಪಾಡಿಗೆ ಇರುವ ಜನ ಎಂದು ಒಬ್ಬ ಹೇಳಿದ. ನಿಮ್ಮ ಮತ್ತು ಅವರ ಮಕ್ಕಳ ವಿಷಯ ಬಗ್ಗೆ ಗಲಾಟೆ ಏನಾದ್ರೂ ಇತ್ತಾ? ಇಲ್ಲ, ಹಾಗೇನಿಲ್ಲ ಸರ್. ಮಕ್ಕಳು ಅವರ ಪಾಡಿಗೆ ಆಡುತ್ತಾ ಇದ್ದರು. ನವ್ಯ ಅವರಿಂದ ನಿಮ್ಮ ಮನೆಯ ಹೆಂಗಸರಿಗೆ ಬೇಸರ ಆಗಿದೆಯಾ? ಇಲ್ಲ ಸರ್, ಆ ರೀತಿ ಏನೂ ಇಲ್ಲಿ ನಡೆದಿಲ್ಲ. ಯಾಕೆ ಸರ್ ಇಷ್ಟೆಲ್ಲ ಪ್ರಶ್ನೆ ಮಾಡುತ್ತಾ ಇದ್ದೀರಿ? ಅವರು ಆಕಸ್ಮಿಕವಾಗಿ ತೀರಿಕೊಂಡರು. ಮತ್ತೇಕೆ ಈಗ ಹೀಗೆ ಎಲ್ಲರಿಗೂ ಪ್ರಶ್ನೆ ಮಾಡುತ್ತಾ ಇದ್ದೀರಿ? ಯಾಕಂದ್ರೆ ನಮ್ಗೆ ಇವತ್ತು ಬೆಳಿಗ್ಗೆ ಒಂದು ದೂರು ಬಂದಿದೆ. ಇದು ಆಕಸ್ಮಿಕ ಸಾವಲ್ಲ, ಕೊಲೆ ಅಂತ. ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಬಂದೆ ಎಂದು ಹೇಳಿದ ಅಮಿತ್ ಮಾತಿಗೆ ಓನರ್ ಸರಿತಾ, ಶ್ಯಾಮ್, ಮೋಹನ್ ಹಾಗೂ ಉಳಿದ ಜನರೆಲ್ಲ
ಹೌದಾ, ನಿಜಾನ ಸರ್ ಎಂದು ಅಚ್ಚರಿಯಿಂದ ಹೇಳಿದರೆ ಸರಿತಾ ತನಗೆ ಇಂದಿನ ದಿನ ಬಿದ್ದ ಕನಸು ನೆನೆದು ಒಮ್ಮೆ ಬೆಚ್ಚಿದಳು. ಅಮಿತ್ ಹೀಗೆ ಹೇಳಿ ಎಲ್ಲರ ಮುಖ ಗಮನಿಸಿದ. ಕೆಲವರ ಮುಖ ಬಾಯ ವಿಚಿತ್ರ ಅಚ್ಚರಿಯಿಂದ ಇತ್ತು. ಹೇಳಿ, ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದ್ದರೆ ಹೇಳಿ, ವಿಚಾರಣೆ ಮಾಡುವೆ. ಆದರೆ ನಮ್ಗೆ ದೂರಿನ ಜೊತೆಗೆ ಕೆಲವೊಂದು ಸುಳಿವು ಖಂಡಿತ ಸಿಕ್ಕಿದೆ ಎಂದು ಹೇಳಿದ ಅಮಿತ್ ಎಲ್ಲರ ಮುಖ ನೋಡಿದ. ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಹಾಗೆ ನಮ್ಮಲ್ಲಿ ಏನು ಜಗಳ ಆಗಿಲ್ಲ ಸರ್. ಸ್ವಲ್ಪಾನು ಏನು ಜಗಳ ಆಗಿಲ್ವಾ? ಇಲ್ಲ ಸರ್ ಎಂದು ಎಲ್ಲರೂ ಹೇಳಿದರೆ ಒಬ್ಬನ ಮನಸ್ಸಲ್ಲಿ ಮಾತ್ರ ಸ್ವಲ್ಪ ಜಗಳ ಆಗಿತ್ತು ಹೇಳುವುದು ತಪ್ಪೋ ಸರಿಯೋ ಎಂದು ಯೋಚಿಸುವುದರಲ್ಲೇ ಇದ್ದ. ಆದರೆ ಮುಖದಲ್ಲಿ ಏನೂ ಆಗದ ಹಾಗೆ ಇದ್ದ. ಹಾಗಾದ್ರೆ ಏನೂ ಇಲ್ಲ ತಾನೆ? ಇಲ್ಲ ಸರ್. ಏನಾದ್ರೂ ನಿಮ್ಗೆಲ್ಲ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಏನೂ ಇಲ್ಲ ಸರ್. ನನಗೆ ಏನಾದ್ರೂ ಯಾರ ಮೇಲಾದ್ರೂ ಅನುಮಾನ ಬಂದರೆ ಮತ್ತೆ ಬರುತ್ತೇನೆ ಎಂದು ಹೇಳಿದ ಅಮಿತ್ ಓನರ್ ಹತ್ತಿರ ಮನೆ ಕೀ ಕೇಳಿದ. ಎಲ್ಲರೂ ತಮ್ಮ ಮನೆಗೆ ಹೋದರೆ ಸರಿತಾ ಶ್ಯಾಮ್ ಅಮಿತ್ ಬಳಿ ಬಂದರು. ಸರ್, ನಿನ್ನೆ ರಾತ್ರಿ ನನಗೆ ನೀವು ಹೇಳಿದ ರೀತಿಯೇ ಕನಸು ಬಿತ್ತು ಸರ್. ನಮ್ಮದು ಆಕಸ್ಮಿಕ ಸಾವಲ್ಲ, ಕೊಲೆ ಅಂತ ನವ್ಯ ನನ್ನ ಕನಸಲ್ಲಿ ಬಂದಳು. ಹಾಗೆ ಅವಳು ಕೈ ಮುಗಿದು ನನಗೆ ಸಹಾಯ ಮಾಡು ಅಂತ ಹೇಳುತ್ತಾ ಇದ್ದಳು. ಇದು ಕನಸಾದರೂ ಏನೋ ನಿಜ ಎನ್ನುವ ರೀತಿ ನನಗೆ ಭಾಸ ಆಯಿತು ಸರ್. ಆದರೆ ಇದು ನಿನ್ನೆ ಎದುರು ಬಿದ್ದ ಕನಸಲ್ಲ ಎಂದು ಕೂಡ ಅನಿಸುತ್ತಾ ಇದೆ. ಹೌದಾ, ಆಶ್ಚರ್ಯ ಆಗುತ್ತೆ ಇದೆ ನೀವು ಹೇಳುವುದ ಕೇಳಿ. ಇರಲಿ, ಒಳ್ಳೆಯದಾಯ್ತು ನೀವು ಹೇಳಿದ್ದು. ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ಲಾ ಗೊತ್ತಾಗುತ್ತೆ ಎಂದು ನವ್ಯಾಳ ಮನೆ ಬಾಗಿಲಿಗೆ ಕೀ ಹಾಕಿ ಬಾಗಿಲು ತೆಗೆದ. ಇಂದು ಬೆಳಿಗ್ಗೆ ಆದ ಕಾರಣ ಕಿಟಕಿಯಲ್ಲಿ ಯಾರೂ ಕಾಣಲಿಲ್ಲ. ಲೈಟ್ ಆನ್ ಆಫ್ ಆಗಲಿಲ್ಲ. ಆದರೆ ಇಂದು ಮನೆ ಒಳಗೆ ಕಾಲು ಇಡುತ್ತಾ ಇದ್ದ ಹಾಗೆ ಬೇರೆ ರೀತಿ ಅನಿಸಿತು ಅಮಿತ್ಗೆ. ಮನೆ ಒಳಗೆ ವಿಪರೀತ ಮೌನ ಇದ್ದ ರೀತಿ ಅನಿಸಿತು. ಮನೆ ಬಾಗಿಲು ತೆರೆದಾಗ ಓನರ್, ಅಮಿತ್, ಸಚಿನ್, ಶ್ಯಾಮ್ ಮತ್ತು ಸರಿತಾ ಕೂಡ ಮನೆ ಒಳಗೆ ಬಂದರು. ಈಗ ಮನೆಯ ಮುಂದಿನ ಬಾಗಿಲು ತಾನಾಗಿಯೇ ಹಾಕಿಕೊಂಡಿತು. ಅಲ್ಲಿ ಇದ್ದ ಮೌನಕ್ಕೂ ಬಾಗಿಲು ಹಾಕಿಕೊಂಡಿದ್ದಕ್ಕೂ ಎಲ್ಲರೂ ಒಮ್ಮೆ ಬಿಚ್ಚಿ ಬಾಗಿಲು ಬಳಿ ನೋಡಿದರು. ಆಗಲೇ ಸ್ಟಡಿ ರೂಮ್ ಬಾಗಿಲು ತಾನಾಗಿ ಕರ್ಕರ್ ಎಂದು ಸದ್ದು ಮಾಡುತ್ತಾ ತೆರೆದುಕೊಂಡಿತು. ಸರಿತಾ ಭಯದಲ್ಲಿ ಶ್ಯಾಮ್ ಕೈ ಹಿಡಿದುಕೊಂಡಳು. ಅಮಿತ್, ಸಚಿನ್ ಇಬ್ಬರು ಸ್ಟಡಿ ರೂಮ್ ಬಾಗಿಲ ಬಳಿ ನಿಂತರೆ ಇಂದು ಅಮಿತ್ಗೆ ಸಚಿನ್ ಹೇಳಿದ ರೀತಿ ಯಾರೋ ಈ ಕೋಣೆಯಲ್ಲಿ ಇದ್ದ ರೀತಿ ಅನಿಸಿತು. ಅಮಿತ್ ಮೈಯಲ್ಲಿ ಚಳಿ ಬಂದಿತು. ಎದುರಿಗೆ ಯಾರೂ ಕಾಣದೇ ಇದ್ದರೂ ಸ್ಟಡಿ ರೂಮ್ ನಲ್ಲಿ ಯಾರೋ ಇರುವ ಭಾಸ ಇಬ್ಬರಿಗೂ ಆಯಿತು. ಅಮಿತ್ ಸಚಿನ್ ಮುಖ ನೋಡಿದ. ಅವನು ಏನೂ ಹೇಳದೆ ಕಣ್ಣಲ್ಲೇ ಸುಮ್ಮನಿರು ಎಂದ. ಆಗಲೇ ಅಡುಗೆ ಮನೆಯಲ್ಲಿ ನೀರು ಮತ್ತೆ ಆನ್ ಆಯಿತು. ಅಮಿತ್, ಸಚಿನ್ ಮತ್ತು ಎಲ್ಲರೂ ನೋಡುತ್ತಾ ಇರುವಾಗಲೇ ಸಿಂಕ್ ತಾನಾಗಿಯೇ ನೀರು ಹೋಗದೆ ನೀರು ಬ್ಲಾಕ್ ಆಗಿ ಒಮ್ಮೆಲೆ ಬಹುಬೇಗ ಸಿಂಕ್ ಪೂರ್ತಿ ನೀರು ತುಂಬಿತು. ಆಗಲೇ 5 ಪಾತ್ರೆ ಒಂದರ ನಂತರ ಒಂದು ಬಿತ್ತು. ಅಮಿತ್ಗೆ ಇಷ್ಟು ದಿನ 5 ಪಾತ್ರೆ ಬಿದ್ದದ್ದು ಗಮನಿಸಿದರೂ ಏನೂ ಅನಿಸಿರಲಿಲ್ಲ. ಆದರೆ ಇಂದು ಅವನಿಗೆ 5 ಪಾತ್ರೆ ಬಿದ್ದಾಗ ಏನೋ ಒಂದು ಕ್ಲೂ ಸಿಕ್ಕಿತು. ನಲ್ಲಿ ನೀರು ಆಫ್ ಮಾಡಿ ಪಾತ್ರೆ ಎತ್ತಿಟ್ಟ. ನೀರು ಹೋಗಲಿ ಎಂದು ನೋಡಿದರೆ ಸಿಂಕ್ ನಲ್ಲಿ ನೀರು ಹೋಗಲಿಲ್ಲ. ಏನೇ ಆಗಲಿ ಕೊಲೆಗಾರನನ್ನ ನಾನು ಕಂಡು ಹಿಡಿಯುತ್ತೇನೆ ಎಂದು ಈಗ ಅಮಿತ್ ಹೇಳಿದ. ಆಗ ಇದ್ದಕ್ಕಿದ್ದ ಹಾಗೆ ಸಿಂಕ್ ನಲ್ಲಿ ಇದ್ದ ನೀರು ಹೋಯಿತು. ಎಲ್ಲರಿಗೂ ಅದನ್ನು ನೋಡಿ ಅಚ್ಚರಿ ಆಯಿತು. ಏನು ಮುಚ್ಚದೆ ಇದ್ದರೂ ಸಿಂಕಲ್ಲಿ ಆಗ ತಾನಾಗಿ ನೀರು ತುಂಬಿಕೊಂಡು ಪಾತ್ರೆ ಬಿತ್ತು. ಪಾತ್ರೆ ತೆಗೆದು ನೀರು ಹೋಗಲು ಜಾಗ ಮಾಡಿದರೂ ಸಹ ನೀರು ಹೋಗಲಿಲ್ಲ. ಆದರೆ ಯಾವಾಗ ಅಮಿತ್ ಈ ಮಾತು ಹೇಳಿದನು ನೀರು ತಾನಾಗಿಯೇ ಹೋಯಿತು. ಎಲ್ಲರೂ ಹಾಲ್ಗೆ ಬಂದರು. ಅಮಿತ್ ಎಲ್ಲರನ್ನ ನೋಡಿ ಹೋಗೋಣ ಎಂದ. ಎಲ್ಲರೂ ಮನೆಯಿಂದ ಹೊರಗೆ ಹೋಗುವಾಗ ಮೇಲಿದ್ದ ಅನೀಶ್ ಫೋಟೋಗೆ ಹಾಕಿದ ಹಾರ ಅಮಿತ್ ಮೇಲೆ ಬಿತ್ತು. ಕೊಲೆಯ ಬಗ್ಗೆ ಯೋಚಿಸುತ್ತಾ ಅದೇ ಗುಂಗಿನಲ್ಲಿ ಹೋಗುತ್ತಾ ಇದ್ದ ಅಮಿತ್ ಹಾರ ಬಿದ್ದ ತಕ್ಷಣ ಒಮ್ಮೆ ಭಯಗೊಂಡು ಹಾರವನ್ನ ದೂರ ಎಸೆದ. ಸಚಿನ್ ಅವನ ಕೈ ಹಿಡಿದು ಹಾರ ಕಣೋ ಎಂದು ಹಾರವನ್ನ ಅನೀಶ್ ಫೋಟೋಗೆ ಹಾಕಲು ಹೋದ. ಇಂದು ಕೂಡ ನವ್ಯಾಳ ಫೋಟೋ ರೀತಿ ಅನೀಶ್ ಫೋಟೋಗೆ ಹಾಕಿದ ಹಾರ ಬೀಳುತ್ತಲೇ ಇತ್ತು. ಅಮಿತ್ ಅವನ ಕೈಯಿಂದ ಹಾರ ತೆಗೆದುಕೊಂಡು ಅಲ್ಲೇ ಇಟ್ಟ. ಆಗಲೇ ಸರ್ ಸರ್ ಎಂದು ಮೇಲಿನ ಮನೆಯ ಸೂರಜ್ ಬಂದ. ಮನೆ ಬಾಗಿಲು ಹಾಕಿ ಹೊರ ಬಂದ. ಅಮಿತ್ ಏನು ಎಂದು ಕೇಳಿದ. ಸರ್, ಅದು ನಾನು ಒಂದು ಸಲ ಅನೀಶ್ ಜೊತೆ ಜಗಳ ಆಗಿಲ್ಲ, ಆದರೆ ಕೋಪದಲ್ಲಿ ಚೆನ್ನಾಗಿ ಬೈದು ಬಿಟ್ಟಿದ್ದೆ. ಯಾಕೆ? ಯಾಕಂದ್ರೆ ಅವತ್ತು ಒಂದು ದಿನ ಅವರು ಕಾರ್ ರಿವರ್ಸ್ ಬರುವುದಕ್ಕೆ ನನ್ನ ಮಗಳು ಓಡಿ ಅವರ ಕಾರ ಹಿಂದೆ ನಿಲ್ಲುವುದಕ್ಕೂ ಸರಿಯಾಯಿತು ಸರ್. ಅನೀಶ್ ನೋಡದೆ ರಿವರ್ಸ್ ತೆಗೆಯುತ್ತಾ ಇದ್ದರು. ಅವತ್ತು ನಾನು ಕೂಗುತ್ತಾ ಅನೀಶ್ಗೆ ಹೇಳಿದೆ, ಅವರು 1 ನಿಮಿಷ ಗಾಡಿಯನ್ನು ನಿಲ್ಲಿಸದೆ ಇದ್ದಿದ್ದರೆ ನನ್ನ ಮಗಳು ಸಾಯುತ್ತಾ ಇದ್ದಳು. ಆದರೆ ಅವಳಿಗೆ ಗಾಡಿ ಟಚ್ ಆಗಿ ಬಿದ್ದಳು. ಅವಳು ಬಿದ್ದದ್ದು ನೋಡಿ ನಾನು ಗಾಬರಿಯಾಗಿ ಅವರಿಗೆ ಬೈದಿದ್ದೆ. ನನಗೆ ಟೆನ್ಷನ್ ಆಗಿತ್ತು. ಆಮೇಲೆ ಇಲ್ಲಿ ಇಬ್ಬರ
ತಪ್ಪು ಇತ್ತು. ಅನಿಶ್ ನನ್ನ ಸಮಾಧಾನ ಮಾಡಿದ್ರು. ಇಂದೊಂದೇ ಸರ್ ಹಾಗಿದ್ದು. ಆಗಲೇ ನೆನಪಾಗಲಿಲ್ಲ, ಈಗ ನನಗೆ ಅದು ನೆನಪಾಯ್ತು, ಅದಕ್ಕೆ ಹೇಳಿದೆ ಎಂದ ಸೂರಜ್. ಮುಖ ನೋಡಿದ ಸಚಿನ್ ಮತ್ತು ಅಮಿತ್ಗೆ ಇವನು ಕೊಲೆಗಾರ ಅಲ್ಲ ಎಂದು ಗೊತ್ತಾಗಿತ್ತು. ಸರಿ, ಹೇಳಿದ್ದು ಒಳ್ಳೇದಾಯ್ತು, ನೋಡೋಣ ಯಾರೆಂದು ಗೊತ್ತಾಗುತ್ತದೆ ಎಂದು ಅಪಾರ್ಟ್ಮೆಂಟ್ ಇಂದ ಅಮಿತ್ ಸಚಿನ್ ಹೊರಟರು. ಇಬ್ಬರು ಸ್ಟೇಷನ್ ತಲುಪಿದರು. ಸಚಿನ್, ಏನು ಅನಿಸಿತು ನಿನಗೆ? ನನಗೆ ಒಂದು ಕ್ಲೂ ಸಿಕ್ಕಿತು, ಆದರೆ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಏನು ಹೇಳು? ಸಿಂಕ್ ನಲ್ಲಿ ನೀರು ತುಂಬಿ ಒಂದರ ಹಿಂದೆ ಒಂದು 5 ಪಾತ್ರೆ ಬಿತ್ತು. ಅಂದರೆ ಇದು ಯಾರೋ ಅವರನ್ನ ನೂಕಿದ್ದಾರೆ ಅಂತ ಹೇಳುತ್ತಾ ಇರಬಹುದು. ಅವರು ಇದ್ದದ್ದು 5 ಜನ. ಅದಕ್ಕೆ 5 ಪಾತ್ರೆ ಮಾತ್ರ ಬೀಳುತ್ತಾ ಇರಬಹುದು. ಪ್ರತಿ ಸಲ ಹೀಗೆ ಆಗುತ್ತಾ ಇದೆ. ಕರೆಕ್ಟ್, ಅಮಿತ್ ಇರಬಹುದು. ಆಮೇಲೆ ಇನ್ನೊಂದು ಗಮನಿಸಿದ್ಯಾ? ನೀನು ಕೊಲೆಗಾರರನ್ನ ಹುಡುಕಿಯೇ ಹುಡುಕುತ್ತೇನೆ ಅಂದರೆ ಹಾರ ನಿನ್ನ ಮೇಲೆ ಬಿತ್ತು. ಅಂದರೆ ನಾವು ಕೊಲೆ ಎಂದು ನಂಬಿದೆವು ಎಂದು ಅನಿಸಿರಬೇಕು. ಅದಕ್ಕೆ ಕ್ಲೂ ಹೀಗೆ ಹೇಳಿರಲೂಬಹುದು. ಆಗ ಎಂದು ಏನೋ ಯೋಚಿಸಿದ ಅಮಿತ್. ಇರಬೇಕು ಎಂದು ಅನಿಸಿತು. ನೋಡು ಅಮಿತ್, ನಮಗೆ ಡೈರೆಕ್ಟ್ ಆಗಿ ಏನು ಹೇಳಲು ಆಗದೆ ಈಗೆಲ್ಲ ಕ್ಲೂ ಕೊಡುತ್ತಾ ಇರಬಹುದು. ಇದೇ ರೀತಿ ನನಗೆ ಆ ಕೇಸ್ನಲ್ಲೂ ಆಗಿತ್ತು. ಆಮೇಲೆ ನಮಗೆ ಯಾರಿಗೂ ಏನು ತೊಂದರೆ ಕೊಡುತ್ತಿಲ್ಲ, ಗಮನಿಸಿದೆಯಾ? ಕೊಲೆಗಾರರನ್ನ ಹಿಡಿಯಲು ಸಹಾಯ ಮಾಡುತ್ತಾ ಇರುವಂತಿದೆ. ನೀನು ಹೇಳುವುದು ನಿಜ ಸಚಿನ್. ಬಾ, ಮೊದಲು ಆ ಪಕ್ಕದ ಹಳ್ಳಿಗೆ ಹೋಗಿ ಈ ಕೇಸ್ ಬಗ್ಗೆ ಮೊದಲು ನೋಡಿದ ಪೊಲೀಸ್ ಹತ್ತಿರ ಮಾತಾಡಿ ಅನಿಸ್ ಆಫೀಸ್ ನಲ್ಲಿ ಇರುವವರನ್ನ ಒಮ್ಮೆ ಮಾತಾಡಿಸಿ ನಂತರ ಮಧುಸೂದನ್ ಅವರನ್ನ ಭೇಟಿ ಆಗೋಣ. ಆಗಲೇ ಅಪಾರ್ಟ್ಮೆಂಟ್ ನಲ್ಲಿದ್ದ ಸೂರಜ್ ಅನಿಸ್ ಸಂಬಂಧಿ ಮಧುಸೂದನ್ಗೆ ಕಾಲ್ ಮಾಡಿ, ಮಧು, ಇದು ಕೊಲೆ ಅಂತೆ ಇನ್ಸ್ಪೆಕ್ಟರ್ ಹೇಳುತ್ತಾ ಇದ್ದರು. ಇಲ್ಲಿಗೆ ಬಂದು ಎಲ್ಲರನ್ನ ಪ್ರಶ್ನೆ ಮಾಡಿದರು. ಅವರಿಗೆ ಏನೋ ಸುಳಿವು ಬೇರೆ ಸಿಕ್ಕಿದೆ ಅಂತೆ ಎಂದು ಹೇಳಿದ. ಹೌದಾ? ಏನು ಹೇಳುತ್ತಾ ಇದ್ದೀರಿ? ಅಷ್ಟು ಒಳ್ಳೆಯ ಮನುಷ್ಯ ಅವನು, ನನ್ನ ಸಂಬಂಧಿ ಬೇರೆ. ಅವನಿಗೆ ಯಾರು ಹೀಗೆ ಮಾಡುತ್ತಾರೆ? ಅದೇ ನಮಗೂ ಆಶ್ಚರ್ಯ ಆಯಿತು. ಈ ಕಾಲದಲ್ಲಿ ಯಾರು ಏನು ಅಂತ ಹೇಳಲು ಆಗುವುದಿಲ್ಲ. ಹೀಗೆ ಇಬ್ಬರು ಸ್ವಲ್ಪ ಹೊತ್ತು ಈ ಕೊಲೆ ಬಗ್ಗೆ ಮಾತಾಡಿ ಫೋನ್ ಇಟ್ಟರು. ಅಮಿತ್ ಸಚಿನ್ ಮೊದಲು ಪಕ್ಕದ ಹಳ್ಳಿಗೆ ಹೋಗಿ ಮೊದಲು ಶವ ನೋಡಿ ಈ ಕೇಸ್ ಹ್ಯಾಂಡಲ್ ಮಾಡಿದ ಅಲ್ಲಿಯ ಪೊಲೀಸ್ ಅವರನ್ನ ಭೇಟಿಯಾದ. ಅವರಿಂದ ಎಲ್ಲಾ ಮಾಹಿತಿ ಸಂಗ್ರಹ ಮಾಡಿ ತಮಗಿರುವ ಅನುಮಾನ ಹೇಳಿದ. ನಂತರ ಈಗ ಅಲ್ಲಿಂದ ಅನಿಸ್ ಆಫೀಸ್ಗೆ ಹೋದರು. ಅಮಿತ್ ಹೇಳಿದ ರೀತಿ ಆಫೀಸ್ ನಲ್ಲಿ ಎಲ್ಲರೂ ಒಂದು ಕಡೆ ಸೇರಿದರು. ಅಮಿತ್ ಎಲ್ಲರ ಎದುರು, ಇದು ಕೊಲೆ ಎಂಬ ಅನುಮಾನ ನಮಗಿದೆ. ಯಾರಿಗಾದ್ರೂ ಅವರ ಮೇಲೆ ದ್ವೇಷ ಅಥವಾ ಮನಸ್ತಾಪ ಇದ್ದರೆ ಈಗಲೇ ಹೇಳಿ, ನನಗೆ ನಾಳೆ ಬೆಳಿಗ್ಗೆ ಯಾರೆಂದು ಗೊತ್ತಾಗುತ್ತದೆ ಎಂದು ಹೇಳಿದ. ಎಲ್ಲರೂ, ಸರ್, ಇಲ್ಲಿ ಇರುವ ನಾವು ಯಾರು ಅವರ ದ್ವೇಷಿಸಲಾಗಿಲ್ಲ. ಇನ್ನು ನಾವೆಲ್ಲ ಹೀಗೆ ಆಯ್ತಲ್ಲ ಎಂದು ಯೋಚಿಸುತ್ತಾ ಕೊರಗುತ್ತಾ ಇದ್ದೇವೆ ಸರ್ ಎಂದರು. ಅಮಿತ್ ಎಲ್ಲರ ಬಳಿ ವಿಧವಾಗಿ ಪ್ರಶ್ನೆ ಮಾಡಿದ. ಅವರನ್ನ ಗಮನಿಸಿದ. ಯಾರ ಮುಖದಲ್ಲಿಯೂ ಯಾವ ಸುಳಿವು ಕೂಡ ಸಿಗಲಿಲ್ಲ. ಅವರೆಲ್ಲರ ಮೇಲೆ ಅನುಮಾನವೂ ಬರಲಿಲ್ಲ. ಎಲ್ಲರೂ ಸಹಜವಾಗಿಯೇ ಇದ್ದರು. ಇಂದು ಅಪಾರ್ಟ್ಮೆಂಟ್ ಈ ಹಳ್ಳಿಗೆ ಹೋಗಿ ಮಾಹಿತಿ ಪಡೆದು ಮತ್ತು ಅನಿಸ್ ಆಫೀಸ್ಗೆ ಹೋಗಿ ವಿಚಾರಣೆ ಮಾಡಿ ಮಾಹಿತಿ ಕಲೆಕ್ಟ್ ಮಾಡುವಾಗ ಸಂಜೆ 5 ಗಂಟೆ ಆಗಿತ್ತು. ಮಧುಸೂದನ್ ಅವರಿಗೆ ಕಾಲ್ ಮಾಡಿದ ಅಮಿತ್, ಸರ್, ನಿಮ್ಮ ಆಫೀಸ್ ಎಲ್ಲಿದೆ? ನಾನು ಅಲ್ಲಿಗೆ ಬರುತ್ತೇನೆ. ಇಲ್ಲಿಗೆ ಬೇಡ ಸರ್, ಇನ್ನೇನು ನಾನು ಮನೆಗೆ ಹೊರಡುವ ಸಮಯ ಆಗಿದೆ. ಒಂದು ಕೆಲಸ ಮಾಡಿ, ನೀವು ನನ್ನ ಮನೆಗೆ ಬನ್ನಿ, ಅಲ್ಲಿಯೇ ಮಾತಾಡೋಣ. ಸರಿ, ಮನೆ ಅಡ್ರೆಸ್ ಹೇಳಿ ಎಂದು ಅವನಿಂದ ಅಡ್ರೆಸ್ ಪಡೆದು ಅವನ ಮನೆ ಕಡೆ ಹೊರಟರು ಅಮಿತ್ ಮತ್ತು ಸಚಿನ್. ಸಚಿನ್, ನಾನು ಆಫೀಸಿನವರು ಯಾರಾದ್ರೂ ಇರಬಹುದು ಅಂದುಕೊಂಡಿದ್ದೆ. ಯಾರು ಕೂಡ ಆ ರೀತಿ ಕಾಣಲಿಲ್ಲ. ನೀನು ಹೇಳುವುದು ನಿಜ, ಆದರೆ ಒಂದಂತೂ ಸತ್ಯ ಅಮಿತ್, ಯಾರೋ ಅವನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವರೇ ಹೀಗೆ ಮಾಡಿದ್ದಾರೆ. ಅವನ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಅಚ್ಚರಿಯ ಏನು ಅಂದರೆ 5 ಜನ ಇದ್ದು ಯಾರಿಗೂ ಈ ಕೊಲೆಗಾರ ಕಾಣಲಿಲ್ಲವಾ? ಅಥವಾ ಇದ್ದಕ್ಕಿದ್ದ ಹಾಗೆ ಆಕ್ರಮಣ ಆಗಿದೆಯಾ? ಬಾಡಿ ಮೇಲೆ ಯಾವ ಕಲೆ ಆಗಲಿ ಯಾವ ಗಾಯ ಆಗಲಿ ಇಲ್ಲ. ಎಲ್ಲರ ಸಾವು ನೀರು ಕುಡಿದು ಉಸಿರುಗಟ್ಟಿಯೇ ಆಗಿದೆ. ತುಂಬಾ ಎಚ್ಚರಿಕೆಯಿಂದ ಕೊಲೆ ಮಾಡಿದ್ದಾರೆ. ನೋಡೋಣ ಬಾ, ಮಧುಸೂದನ್ ಹತ್ತಿರ ಮಾತಾಡಿ ನೋಡೋಣ, ಏನಾದ್ರೂ ಕ್ಲೂ ಸಿಗಬಹುದು. ಇಬ್ಬರು ಈಗ ಮಧು ಮನೆ ತಲುಪಿದರು. ಬನ್ನಿ ಸರ್, ಬನ್ನಿ, ಇಬ್ಬರನ್ನ ಸ್ವಾಗತಿಸಿದ ಮಧು. ಸರ್, ಇವಳು ನನ್ನ ಹೆಂಡತಿ ರಮ್ಯಾ, ಇವನು ನನ್ನ ಮಗ ಶಶಾಂಕ್. ರಮ್ಯಾ ಇಬ್ಬರಿಗೂ ನಮಸ್ಕಾರ ಮಾಡಿ ಒಳಗೆ ಹೋದಳು. ಶಶಾಂಕ್ ಸೀದಾ ಹೋದವನೇ ಅಮಿತ್ ಪಕ್ಕ ನಿಂತ. ಪೊಲೀಸ್ ಎನ್ನುವ ಭಯ ಇರಲಿಲ್ಲ. ಪುಟ್ಟ ಹುಡುಗ ಶಶಾಂಕ್ ಗಮನ ಪೂರ್ತಿ ಅಮಿತ್ ಧರಿಸಿದ ಬಟ್ಟೆಯ ಮೇಲೆ ಇತ್ತು. ಅವನ ಬ್ಯಾಡ್ಜ್, ಬೆಲ್ಟ್ ಇದನ್ನೇ ನೋಡುತ್ತಾ ಅಮಿತ್ ಬಳಿ ತಾನಾಗಿಯೇ ಹೋಗಿ ಅವನ ಬೆಲ್ಟ್ ನೋಡುತ್ತಾ ನಿಂತ. ನಿಮ್ಮ ಮಗನಿಗೆ ಪೊಲೀಸ್ ಅಂದ್ರೆ ಇಷ್ಟನಾ? ಅವನು ಯಾವಾಗ್ಲೂ ಆಕ್ಷನ್ ಫಿಲ್ಮ್, ಕಾರ್ಟೂನ್ ನೋಡೋದೇ ಜಾಸ್ತಿ. ಯಾವ ಮೂವಿ ನೋಡುತ್ತಾನೋ ಆಗ ಅದು ಆಗುತ್ತಾನೆ. ಮೊದಲೆಲ್ಲ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಅಂತಿದ್ದ. ಈಗ ಕ್ಯಾಪ್ ಅಂತ ಹೇಳ್ತಾ ಇರ್ತಾನೆ. ಕಾರ್ಟೂನ್ ನಲ್ಲಿ ಎಲ್ಲ ನೋಡಿ ಅದೇ ಲೋಕದಲ್ಲಿ ಇರುತ್ತಾನೆ ಎಂದು ಹೇಳಿದ ಮಧು. ಎಷ್ಟನೇ ಕ್ಲಾಸ್? ಈಗ 2ನೇ ಕ್ಲಾಸ್. ಇಷ್ಟೆಲ್ಲ ಮಾತಾಡಿದರು ಶಶಾಂಕ್ ಗಮನ ಇನ್ನು ಅಮಿತ್ ಧರಿಸಿದ ಬಟ್ಟೆ ಮೇಲೆ ಇತ್ತು.
ರಮ್ಯಾ ಎಲ್ಲರಿಗೂ ಟೀ ತಂದಳು. ಟೀ ಕುಡಿಯುತ್ತಾ, ಅಮಿತ್, ಮಧು ಅವರೇ, ಅನಿಶ್ ಬಗ್ಗೆ ನಿಮ್ಗೆ ಏನು ಗೊತ್ತು? ಯಾರ ಬಗ್ಗೆ ಏನಾದ್ರೂ ಅನುಮಾನ ನಿಮ್ಗೆ ಇದೆಯಾ? ಅಲ್ಲ ಸರ್, ಇದು ಕೊಲೆ ಆಗಲು ಹೇಗೆ ಸಾಧ್ಯ? ಇದು ಆಕಸ್ಮಿಕ ಸಾವು ಅಂತ ಪೊಲೀಸ್ ಹೇಳಿದರು. ಈಗ ಯಾಕೆ ಹೀಗೆ ಅನುಮಾನ ಬಂತು? ನಮಗೆ ಯಾವುದೋ ಸುಳಿವು ಸಿಕ್ಕಿದೆ. ಅವರಿಗೆ ಸಿಗದ ಸುಳಿವು ನಿಮಗೆ ಹೇಗೆ ಸಿಕ್ಕಿತು ಸರ್? ಯಾರೋ ನಮಗೆ ಫೋನ್ ಮಾಡಿದ್ದರು, ಹಾಗಾಗಿ ಮತ್ತೆ ಮರು ತನಿಖೆ ಆಗುತ್ತಾ ಇದೆ. ಹೌದಾ ಎಂದ ಮಧು. ಮಾತು ಮುಂದುವರಿಸಿದ ಅನಿಶ್. ಇಡೀ ಕುಟುಂಬವೇ ಸೌಮ್ಯ ಸ್ವಭಾವದವರು. ಅವನು ಈ ಊರಿಗೆ ಬರಲು ನಾನೇ ಕಾರಣ ಸರ್. ನಮ್ಮ ಆಫೀಸ್ನಲ್ಲಿ ಅವನಿಗೆ ಕೆಲಸ ಕೊಡಿಸಿದ್ದೆ ನಾನು. ಓ, ನೀವೇ ಕೆಲಸ ಕೊಡಿಸಿದ್ದ? ಹೌದು, ನಾನು ಬೇರೆ ಕೆಲಸ ಸಿಕ್ಕಿತು ಅಂತ ಈಗ ಸ್ವಲ್ಪ ದಿನದ ಹಿಂದೆ ಆ ಆಫೀಸ್ ಬಿಟ್ಟೆ. ಯಾಕೆ, ಅಲ್ಲಿ ಕೆಲಸ ಚೆನ್ನಾಗಿ ಇರ್ಲಿಲ್ಲವಾ? ಇಲ್ಲ, ಹಾಗೇನಿಲ್ಲ, ಚೆನ್ನಾಗೇ ಇತ್ತು. ತುಂಬಾ ವರ್ಷದಿಂದ ಅದೇ ಕೆಲಸ ಮಾಡುತ್ತಾ ಇದ್ದೆ. ಬೇರೆ ಕೆಲಸ ಸುಮ್ಮನೆ ಟ್ರೈ ಮಾಡುತ್ತಾ ಇದ್ದೆ, ಸಿಕ್ಕಿತು. ಹೊಸ ಕೆಲಸಕ್ಕೆ ಹೋಗುವ ಮನಸ್ಸಾಯ್ತು. ಸಿಕ್ಕಿದ ತಕ್ಷಣ ಹೋದೆ. ಈಗಿರುವ ಕಡೆ ಸಂಬಳ ಹೆಚ್ಚು ಇದೆಯಾ? ಇಲ್ಲ, ಅಲ್ಲಿ ರೀತಿಯೇ ಇದೆ. ಹೀಗೆ ಚೇಂಜ್ ಮಾಡಿದೆ ಅಷ್ಟೇ. ಈಗ ನಾನು ಬಿಟ್ಟ ಮೇಲೆ ಅನಿಶ್ಗೆ ಪ್ರಮೋಷನ್ ಕೂಡ ಆಗಿತ್ತು. ಹೆಚ್ಚು ಖುಷಿ ಪಟ್ಟವನು ನಾನೇ. ಆಮೇಲೆ ನೋಡಿದರೆ ಹೀಗೆ ಆಗಿದೆ. ನೀವು ಅವತ್ತು ಎಲ್ಲಿದ್ದೀರಿ? ಅವತ್ತು ತುಂಬಾ ಮಳೆ ಅಲ್ವಾ ಸರ್? ನಾನು ಹೊರಗೆ ಹೋಗಿದ್ದೆ. ಮಳೆಯಲ್ಲಿ ಸಿಕ್ಕಿಕೊಂಡು ಆಮೇಲೆ ಬಂದೆ. ಅದೇ, ಎಲ್ಲಿಗೆ ಹೋಗಿ ಇದ್ದೀರಿ? ನನ್ನ ಸ್ನೇಹಿತನ ಮನೆಗೆ. ಓಕೆ. ಇಬ್ಬರು ಮಧುಸೂದನ್ ಅವರನ್ನ ಗಮನಿಸಿದರು. ಯಾವ ಆತಂಕ ಅವನಲ್ಲಿ ಇರಲಿಲ್ಲ. ಆಗಲೇ ಅಲ್ಲೇ ಇದ್ದ ಶಶಾಂಕ್ ತನಗೆ ತಿಳಿದ ರೀತಿ ಅಮಿತ್ ಚಿತ್ರ ಬಿಡಿಸಿದ್ದ. ಅಂಕಲ್, ನೀವು ಎಂದು ಅವನ ಮುಂದೆ ತಾನು ಬಿಡಿಸಿದ್ದ ಡ್ರಾಯಿಂಗ್ ನೀಡಿದ. ತುಂಬಾ ಚೆನ್ನಾಗಿದೆ. ನನ್ನ ರೀತಿ ಪೊಲೀಸ್ ಆಗುತ್ತೀಯಾ? ಹ್ಞೂ, ಆಗ್ತೀನಿ. ಸೂಪರ್ ಕ್ಯಾಪ್ ಆಗ್ತೀನಿ. ಶಶಾಂಕ್ ವಿಪರೀತ ಚುರುಕು ಹುಡುಗ. ಅಮಿತ್ ಅವನ ಡ್ರಾಯಿಂಗ್ ನೋಡಿ ಆ ಪುಸ್ತಕವನ್ನ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲೇ ಇಟ್ಟ. ಸರಿ ಮಧು ಅವರೇ, ಏನಾದ್ರೂ ವಿಷಯ ಇದ್ದರೆ ಇನ್ನೊಮ್ಮೆ ಬರುವೆ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಸರಿ ಸರ್, ಖಂಡಿತ ಬನ್ನಿ, ಎನಿ ಟೈಮ್. ಅಮಿತ್ ಮತ್ತು ಸಚಿನ್ ಅಲ್ಲಿಂದ ಹೊರಟವರು ಈಗ ಮನೆ ತಲುಪಿದರು. ಸಮಯ 8 ಗಂಟೆ ಆಗಿತ್ತು. ಸಚಿನ್, ಇಲ್ಲೇ ಇರೋ, ಇದು ನಿನ್ನ ಮನೆಯೇ ತಾನೆ? ಬೆಳಿಗ್ಗೆಯಿಂದ ಬರೀ ಕೇಸ್ ಬಗ್ಗೆನೇ ಆಯ್ತು ಎಂದಾಗ ಸಚಿನ್ ತನ್ನ ಮನೆಗೆ ಹೋಗದೆ ಇವನ ಮನೆಯಲ್ಲೇ ಉಳಿದ. ಇಬ್ಬರು 9 ಗಂಟೆ ಸಮಯಕ್ಕೆ ಊಟ ಮಾಡಿ ಕೋಣೆ ಸೇರಿದರು. ಅಮಿತ್, ನಿನಗೆ ಏನು ಅನಿಸುತ್ತಾ ಇದೆ? ಸಚಿನ್, ನನಗೆ ಒಬ್ಬನ ಮೇಲೆ ಸಾಕಷ್ಟು ಅನುಮಾನ ಇದೆ. ಯಾರು ಅಂತ ಈಗಲೇ ಹೇಳಲ್ಲ. ನಿನಗೆ ಏನು ಅನಿಸಿತು? ನಾನು ಮಧು ಬಗ್ಗೆ ಯೋಚಿಸುತ್ತಾ ಇದ್ದೆ, ಆದರೆ ಈ ರೀತಿ ಏನೂ ಅನಿಸಲಿಲ್ಲ. ಸಚಿನ್, ಈಗೊಂದು ಉಪಾಯ ಮಾಡುತ್ತೇನೆ. ಗಾದೆ ಕೇಳಿದ್ಯಾ ಅಲ್ವಾ? ಕಲ್ಲಣ ಮನಸ್ಸು ಹುಳ್ಳು ಹುಳ್ಳಾಗೆ ಅಂತ. ಆ ರೀತಿ ಹಿಡಿಯಬೇಕು ಅಷ್ಟೇ. ಇಲ್ಲಿ ನಮಗೆ 2 ತೊಂದರೆ ಆಗಿದೆ. ಒಂದು, ಮಳೆ ಇತ್ತು, ಜನ ಯಾರು ಈ ಸಮಯಕ್ಕೆ ಓಡಾಡುತ್ತಾ ಇರಲಿಲ್ಲ. ಇನ್ನೊಂದು, ಅನಿಶ್ ಕುಟುಂಬ ಯಾರು ಇಲ್ಲದೆ ಇರುವ ಜಾಗದಲ್ಲಿ ನೀರಿಗೆ ಇಳಿದಿದ್ದಾರೆ. ಯಾವ ಗಾಯ ಇಲ್ಲದೆ ಸಾವಾಗಿದೆ. ನೀರಲ್ಲಿ ಮುಳುಗಿ ಸಾವಾಗಿದೆ. ಇದು ಕೊಲೆಗಾರನಿಗೆ ಅನುಕೂಲ ಮಾಡಿ ಕೊಟ್ಟಿದೆ ಅಷ್ಟೇ. ಕೆಲವೊಂದು ಕೇಸ್ ಸಾಲ್ವ್ ಮಾಡ್ಬೇಕು ಅಂದ್ರೆ ನಮ್ಮ ಕಾಮಿಕ್ಸ್ ಓದಬೇಕು. ಕಾಮಿಕ್ಸ್ ಯಾವುದು ಅದು? ನೋಡು, ಆ ಪುಟ್ಟ ಶಶಾಂಕ್ ಕಾರ್ಟೂನ್ ನೋಡಿ ತಾನು ಹಾಗೆ ಆಗುವ ಪ್ರಯತ್ನ ಮಾಡುತ್ತಾನೆ. ನಾವು ತೆನಾಲಿ ರಾಮಕೃಷ್ಣ, ವಿಕ್ರಮ್ ಮತ್ತು ಬೇತಾಳ ಮತ್ತು ಅಕ್ಬರ್ ಬೀರ್ಬಲ್ ನಂತ ಕತೆ ಓದುತ್ತಾ ಇರಬೇಕು. ಅವರಿಬ್ಬರ ಎಷ್ಟೋ ಕತೆಗಳು ಇದೇ ರೀತಿ ಇದೆ. ಅದೆಲ್ಲ ಓದಿ ನನಗೆ ಇಂದು ಒಂದು ಐಡಿಯಾ ಸಿಕ್ಕಿದೆ. ಟ್ರೈ ಮಾಡುತ್ತೇನೆ, ನೋಡೋಣ, ಸಕ್ಸಸ್ ಆಗಬಹುದು. ಇಲ್ಲಿ ತೊಂದರೆ ಆಗಿರುವುದು ನಮಗೆ ಡೈರೆಕ್ಟರ್ ಯಾರು ಕೊಲೆ ಬಗ್ಗೆ ಹೇಳಿಲ್ಲ. ನವ್ಯ ಮತ್ತು ಅನಿಶ್ ಆತ್ಮಕ್ಕೂ ಕ್ಲೂ ಕೊಡುತ್ತಾ ಇದೆ. ಹೀಗೆ ಅಂತ ನಾವು ಹೊರಗಿನ ಜನಕ್ಕೆ ಹೇಳಿದರೆ ನಗ್ತಾರೆ ಅಷ್ಟೇ. ಅದಕ್ಕೆ ಯಾರೋ ಕಾಲ್ ಮಾಡಿ ಸುಳಿವು ಕೊಟ್ಟರು ಎಂದು ಎಲ್ಲರಿಗೂ ಹೇಳಿದೆ. ಈಗ ಅಪಾರ್ಟ್ಮೆಂಟ್ ನಲ್ಲಿ ಇರುವ ಎಲ್ಲರಿಗೂ ಒಂದು ಮೆಸೇಜ್ ಹೇಳೋಣ. ಒಂದು ಸಾಕ್ಷಿ ಸಿಕ್ಕಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಆ ಜಾಗಕ್ಕೆ ಹೋಗುತ್ತೇವೆ. ಇನ್ನೂ ಚೆನ್ನಾಗಿ ಬೆಳಕಲ್ಲಿ ಈ ಸಾಕ್ಷಿ ಆಧಾರ ಸಮೇತ ಸಿಗುತ್ತದೆ. ಈಗ ರಾತ್ರಿ ಆಗಿದೆ, ಅಲ್ಲಿ ಹೋಗಲು ಆಗಲ್ಲ. ಏನಾದ್ರೂ ಸುಳಿವು ಸಿಕ್ಕರೆ ನಿಮ್ಮ ಮನೆಗೆ ಬರುತ್ತೇವೆ ಎಂದು ಇಷ್ಟೇ ಹೇಳೋಣ. ಕೊಲೆಗಾರ ತಾನಾಗಿ ಹೊರಗೆ ಬರುತ್ತಾನೆ ಎಂದ ಅಮಿತ್. ಅದೇ ರೀತಿ ಅಮಿತ್ ಅಪಾರ್ಟ್ಮೆಂಟ್ ನಲ್ಲಿ ಇರುವ ಶ್ಯಾಮ್ ಓನರ್ಗೆ ಹೇಳಿ ಉಳಿದ ಎಲ್ಲಾ ಜನರಿಗೆ ವಿಷಯ ಹೇಳಲು ಹೇಳಿದ. ಮಧುಗೆ ಕರೆ ಮಾಡಿ ಹೇಳಿದ. ಹಾಗೂ ಆಫೀಸ್ ನಲ್ಲಿ ಇದ್ದ ಒಬ್ಬನ ನಂಬರ್ ಅನ್ನು ಮಧು ಹತ್ತಿರವೇ ತೆಗೆದುಕೊಂಡು ಅವನಿಗೆ ಕರೆ ಮಾಡಿ ಆಫೀಸ್ನ ಎಲ್ಲರಿಗೂ ತಿಳಿಸುವಂತೆ ಹೇಳಿದ. ಅಮಿತ್ ಹೀಗೆ ಫೋನ್ ಎಲ್ಲರಿಗೂ ಮಾಡಿದ ನಂತರ ಒಂದು ಮನೆಯಲ್ಲಿ ಮಾತ್ರ ಒಬ್ಬನಿಗೆ ನಿದ್ರೆ ಇಲ್ಲ. ಏನ್ರಿ ಆಯ್ತು? ನಿಮಗೆ ಯಾಕೆ ಹೀಗೆ ಓಡಾಡುತ್ತಾ ಇದ್ದೀರಿ? ಏನಿಲ್ಲ, ಮತ್ತೆ ಯಾಕೆ ಹೀಗೆ ಮಲಗೋದು ಬಿಟ್ಟು ಅಡ್ಡಾಡುತ್ತಾ ಇದ್ದೀರಿ? ಯಾರದ್ದು ಫೋನ್? ಅದೇ ಆ ಪೊಲೀಸ್ ಅಮಿತ್ ಎಂದು ಹೇಳಿ ಅಲ್ಲೂ ಕಡಿದ. ಅದಕ್ಕೆ ಯಾಕೆ ಹೀಗೆ ಕೋಪ? ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಮಲಗು. ನನಗೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ ಒಂದು ಕಡೆ ಎಂದ. ಅದೇನು ಬೆಳಿಗ್ಗೆ ಅಷ್ಟು ಬೇಗ ಏನು ಕೆಲಸ? ಎಷ್ಟು ಹೊತ್ತಿಗೆ ಹೋಗಬೇಕು? ನೋಡು, ಬೇಗ ಅಂದ್ರೆ ಬೇಗ, ಆದಷ್ಟು ಬೇಗ. ತಿಂಡಿ ಏನು ಬೇಡ, ಹೋಗಿ ಬಂದ ಮೇಲೆ ತಿನ್ನುತ್ತೇನೆ. ಇನ್ನು ಎಲ್ಲಿಗೆ, ಯಾಕೆ ಅಂತ ಕೇಳಬೇಡ. ಮಲಗು ನೀನು.
ಎಂದು ಮನೆಯ ಬಾಲ್ಕನಿಯಲ್ಲಿ ಸಿಗರೇಟ್ ಸೇದುತ್ತಾ ತುಂಬಾ ಹೊತ್ತು ಯೋಚಿಸಿದ. ಮಲಗಿದ ಅವನ ಹೆಂಡತಿಗೆ ಯಾವಾಗ್ಲೂ ನಿದ್ರೆ ಆವರಿಸಿತ್ತು. ಬೆಳಿಗ್ಗೆ ಎಚ್ಚರ ಆಯಿತು. ಅವಳಿಗೆ ನೋಡುತ್ತಾಳೆ, ಆಗಲೇ ಗಂಡ ಎದ್ದು ಹೋಗಿ ಆಗಿತ್ತು. ಅರೆ, ಇದೇನಿದು, ರಾತ್ರಿ ಕೂಡ ಏನೋ ಆಕಾಶ ಬಿದ್ದ ರೀತಿ ಇದ್ರು. ಬೆಳಿಗ್ಗೆ ನೋಡಿದ್ರೆ ಆಗಲೇ ಹೋಗಿ ಆಗಿದೆ. ಎಲ್ಲಿಗೆ ಹೋದ್ರು ಇವರು ಎಂದು ಯೋಚಿಸಿದವಳು ಫೋನ್ ಮಾಡಲು ನೋಡಿದಳು. ಅವನು ಏನು ಕೇಳಬೇಡ ಎಂದದ್ದು ನೆನಪಾಗಿ ಸುಮ್ಮನಾದಳು. ಬೆಳಿಗ್ಗೆ ಸಮಯ 6 ಗಂಟೆ. ಅನೀಶ್ ನೀರಿನಲ್ಲಿ ಬಿದ್ದ ಆ ಜಾಗದ ಸುತ್ತಮುತ್ತ ಗಮನಿಸುತ್ತಾ ಒಬ್ಬ ನಿಧಾನದಲ್ಲಿ ಬರುತ್ತಾ ಇದ್ದಾನೆ. ಅವನು ಮುಖ ಮರೆಮಾಚುವಂತೆ ಮಂಕಿ ಕ್ಯಾಪ್ ಹಾಕಿದ್ದಾನೆ. ಒಮ್ಮೆ ನದಿ ತೀರದ ಸುತ್ತಲೂ ನೋಡಿದ. ಯಾರೂ ಇರಲಿಲ್ಲ. ಸುತ್ತಲೂ ಯಾರು ಇಲ್ಲದ್ದು ನೋಡಿ ಜೋರಾಗಿ ಆಳಾದವನು ಬದುಕಿರುವಾಗಲೂ ನೆಮ್ಮದಿಯಿಂದ ಬದುಕಲು ಬಿಡಲಿಲ್ಲ. ಸತ್ತ ಮೇಲೂ ನನ್ನ ಕಾಡುತ್ತಾ ಇದ್ದಾನೆ. ಕ್ಲೂ ಅಂತೆ ಕ್ಲೂ ಇದ್ರೆ ತಾನೇ ಎಂದು ಬೈದು ಕೊಳ್ಳುತ್ತಾ ಎಲ್ಲ ಕಡೆ ನೋಡಿದ. ಏನೂ ಸಿಗಲಿಲ್ಲ. ಪೊಲೀಸನವರು ನನಗಿಂತ ಮುಂಚೆ ಬಂದು ಹೋದ್ರ ಹೀಗೆ? ಇಲ್ಲಿ ಏನೂ ಇಲ್ಲ, ಇನ್ನೇನು ಸಿಗುತ್ತೆ ಇವರಿಗೆ ಎಂದು ಸುತ್ತು ನೋಡುತ್ತಾ ಒಂದೆರಡು ನಿಮಿಷ ನೀರನ್ನ ನೋಡಿದ. ಪಾಚಿ ಇದ್ದ ಕಡೆ ನೋಡಿದ. ಅವನಿಗೆ ಏನೂ ಆಧಾರ ಸಾಕ್ಷಿ ಸಿಗಲಿಲ್ಲ. ಈಗ ಹಿಂದೆ ತಿರುಗಿದ. ಈಗ ಅವನನ್ನ ಪೊಲೀಸರು ಸುತ್ತುವರಿದಿದ್ದರು. ನದಿಯ ಮುಂದೆ ಇದ್ದ ಚಿಕ್ಕ ರಸ್ತೆ ದಾಟಿ ಇದ್ದ ಪೊದೆಯ ಹಿಂದೆ ಪೊಲೀಸ್ನವರು ಅಡಗಿದ್ದರು. ಕೊಲೆಗಾರ ನದಿಯ ಸುತ್ತಮುತ್ತ ಯಾರಾದ್ರೂ ಇದ್ದಾರೆ ಎಂದು ನೋಡಿದ್ದ. ಆದರೆ ರಸ್ತೆ ದಾಟಿ ಪೊದೆಯ ಬಳಿ ಇರುತ್ತಾರೆ ಎಂದು ಅವನು ಊಹಿಸಿರಲಿಲ್ಲ. ಪೊಲೀಸರ ಸುತ್ತ ತಪ್ಪಿಸಿಕೊಳ್ಳಲು ಆಗದ ರೀತಿ ಸುತ್ತುವರಿದಿದ್ದರು. ಒಮ್ಮೆ ಅಲ್ಲಿಗೆಲ್ಲರನ್ನ ನೋಡಿ ಬೆಚ್ಚಿದ. ನೀರಿನ ಹತ್ತಿರ ನೋಡುವ ಮೊದಲು ಯಾರೂ ಇರಲಿಲ್ಲ. ಒಮ್ಮೆಲೆ ಇಷ್ಟೊಂದು ಪೊಲೀಸಿನವರು ಹೇಗಿದು ಎಂದು ಅನಿಸಿತು. ಆಗಲೇ ಅಲ್ಲಿಗೆ ಅಮಿತ್ ಬಂದಾಗಿತ್ತು. ನಿಮ್ಮ ಮುಖ ಮುಚ್ಚಿದ ಮಂಕಿ ಕ್ಯಾಪ್ ತೆಗೆಯುತ್ತೀರಾ ಅಥವಾ ನಾನೇ ತೆಗೆಯಲ್ಲ? ಯಾವ ಚಾಲಾಕಿತನ ಬೇಡ. ನಿಮ್ಮ ಸುತ್ತ ಸುತ್ತುವರಿದಿದ್ದೇವೆ. ನೀವು ಚಾಪೆ ಕೆಳಗೆ ನುಗ್ಗಿದರೆ ನಾವು ರಂಗೋಲಿ ಕೆಳಗೆ ನುಗ್ಗಿದ್ದೇವೆ. ಅವನು ಹಲ್ಲು ಕಡಿಯುತ್ತಾ ತನ್ನ ಮಂಕಿ ಕ್ಯಾಪ್ ತೆಗೆದ. ನೀವಾ? ಅಮಿತ್ ಜೊತೆ ಸಚಿನ್ ಕೂಡ ಬಂದಿದ್ದ. ಅವನಿಗೆ ಯಾರೆಂದು ಕಾತುರ ಇತ್ತು. ಯಾರೆಂದು ನೋಡಿದವನಿಗೆ ಅಚ್ಚರಿ ಆಗಿತ್ತು. ಹೌದು, ಸಚಿನ್ ಇವರೇ. ಇವರೇ ಅಂತ ನನಗೆ ಆಗಲೇ ಗೊತ್ತಾಯ್ತು. ಆದರೆ ಯಾವ ಆಧಾರ ಇರಲಿಲ್ಲ. ಇವರೇ ಅನ್ನುವ ಕ್ಲೂ ಕೂಡ ಮೊದಲೇ ನನಗೆ ಸಿಕ್ಕಿತ್ತು. ಹೇಳಿ, ಯಾಕೆ ಹೀಗೆ ಮಾಡಿದ್ರೆ ಮಿಸ್ಟರ್ ಮಧುಸೂದನ್ ಅವರೇ? ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ಕೊಲೆ ಮಾಡಿದ ಆರೋಪ ನಿಮ್ಮ ಮೇಲೆ. ಹೇಳಿ, ಒಂದು ಸುಂದರ ಸಂಸಾರವನ್ನ ಹೀಗೆ ಯಾಕೆ ಕೊಲೆ ಮಾಡಿದ್ರೆ? ಮಧುಸೂದನ್ ತಲೆ ತಗ್ಗಿತು. ಮುಖ ಮುಚ್ಚಿಕೊಂಡು ಜೋರಾಗಿ ಕಿರುಚುತ್ತಾ ಅತ್ತ. ಹೇಳಿ, ಏನು ಕಾರಣ ಈ ಕೊಲೆಗೆ? ಅನೀಸ್ ನನ್ನ ಸಂಬಂಧಿ. ಕೆಲಸ ಹುಡುಕುತ್ತಾ ಇದ್ದ ಎಂದು ಕೊಡಿಸಿದವನು ನಾನೇ. ಆದರೆ ಅವನು ನಮ್ಮ ಆಫೀಸ್ಗೆ ಬಂದ ಮೇಲೆ ನನಗಿಂತಲೂ ಚೆನ್ನಾಗಿ ಕೆಲಸ ಕಲಿತು ನನಗಿಂತಲೂ ಚೆನ್ನಾಗಿ ಕೆಲಸ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಲು ಶುರು ಮಾಡಿದ. ಆಗ ನನಗೆ ಏನೂ ಅನಿಸಲಿಲ್ಲ. ಆದರೆ ದಿನ ಕಳೆದಂತೆ ಅವನ ಪ್ರಸಿದ್ಧಿ ಇನ್ನೂ ಹೆಚ್ಚಾಯಿತು. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ನನ್ನನ್ನು ನೋಡಿ ನಿಮ್ಮ ಸಂಬಂಧಿ ಅನ್ನುತ್ತೀರಿ. ಅವರು ನೋಡಿ ಹೇಗೆ ಕೆಲಸ ಮಾಡುತ್ತಾ ಮುಂದೆ ಬರುತ್ತಾ ಇದ್ದಾರೆ. ನೀವು ನೋಡಿ ಎಲ್ಲಿ ಇದ್ದೀರೋ ಅಲ್ಲೇ ಇದ್ದೀರಿ ಎಂದಾಗ ನನಗೆ ಅವಮಾನ ಆಗಿತ್ತು. ಇದಾಗಿ ಸ್ವಲ್ಪ ತಿಂಗಳ ನಂತರ ಅವನಿಗೆ ಬೆಸ್ಟ್ ವರ್ಕರ್ ಅವಾರ್ಡ್ ಬೇರೆ ಸಿಕ್ಕಿತು. ನಂತರ ಸಂಬಳ ಇನ್ಕ್ರಿಮೆಂಟ್ ಆಯಿತು. ಮೊದಲು ನಾನು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಕಾರಣ ಅವನು ನಮ್ಮ ಮನೆಗೆ ಬಂದು ಖುಷಿಯಿಂದ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಮಿಂದ ನನಗೆ ಒಳ್ಳೆ ಕೆಲಸ ಸಿಕ್ಕಿತು, ಹೆಸರು ಬಂತು ಎಂದು ಸ್ವೀಟ್ ಕೊಟ್ಟಿದ್ದು ಅಲ್ಲದೆ ಸಂಬಳ ಹೆಚ್ಚಾಗಿದ್ದು ಹೇಳಿದ. ಅದೇ ತೊಂದರೆ ಆಗಿದ್ದು ಎಂದವನು ಮಾತು ನಿಲ್ಲಿಸಿದ. ಮಧು, ಏನು ತೊಂದರೆ ಹೇಳಿ? ಮನೆಯಲ್ಲಿ ನನ್ನ ಹೆಂಡತಿ ರಮ್ಯಾ ಕೂಡ ಈಗ ನನಗೆ ಹೇಳಲು ಶುರು ಮಾಡಿದಳು. ಇಂದು ನಿನ್ನೆ ಬಂದ ಅನೀಸ್ಗೆ ಬೆಸ್ಟ್ ವರ್ಕರ್ ಅವಾರ್ಡ್ ಬಂತು. ನಿಮಗೆ ಇಷ್ಟು ವರ್ಷದಲ್ಲಿ ಒಮ್ಮೆಯೂ ಬಂದಿಲ್ಲ. ಆದ್ರೆ ನೀವು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ ಹಾಗಾದ್ರೆ? ಅದಕ್ಕೆ ನಿಮ್ಗೆ ಸಂಬಳ ಕೂಡ ಹೆಚ್ಚೇನೂ ಆಗಿಲ್ಲ ಎಂದು ಹೇಳಿದಾಗ ಹೆಂಡತಿ ಹೀಗೆ ಹೇಳಿದ್ದು ನನಗೆ ಇನ್ನೂ ಅವಮಾನ ಆಗಿತ್ತು. ಆಫೀಸ್ನಲ್ಲಿ ಈಗ ಎಲ್ಲರೂ ನಿಮ್ಮ ಸಂಬಂಧಿ ನೋಡ್ರಿ ಹೇಗೆ ಎತ್ತರಕ್ಕೆ ಏರಿದ ಎಂದು ಹೇಳಿದರು. ಮನೆಯಲ್ಲಿ ಹೆಂಡತಿ ಅವನ ಬಗ್ಗೆ ಹೇಳುತ್ತಾ ನನ್ನ ಹೋಲಿಸಿ ಮಾತಾಡಿದರೆ ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಕಾಟ. ಒಟ್ಟಿನಲ್ಲಿ ನನಗೆ ಎಲ್ಲೂ ನೆಮ್ಮದಿ ಇರಲಿಲ್ಲ. ನಾನೇ ಸೇರಿಸಿದ ಹುಡುಗ ನನಗೆ ಮುಳ್ಳಾದ ಎಂದು ಅನಿಸಿತು. ಅವನ ಮೇಲೆ ಹೊಟ್ಟೆ ಕಿಚ್ಚು ಬೆಟ್ಟದಷ್ಟು ಬೆಳೆಯಿತು. ಪ್ರತಿ ಅವನ ಹೇಳಿಗೆ ನನಗೆ ಹಿಂಸೆ ತಂದಿತು. ಎಲ್ಲರ ಎದುರು ನಾನು ಏನೂ ಹೇಳದೆ ನಗುಮುಖ ಹೊತ್ತು ಇದ್ದರೂ ಕೂಡ ಒಳಗೆ ನಾನು ಕುದಿಯುತ್ತಾ ಇದ್ದೆ. ನನ್ನ ಕೋಪ ಮನಸ್ಸಿನ ಒಳಗೆ ಇತ್ತು. ಪ್ರತಿ ಸಲ ಅವನು ಟ್ರಿಪ್ ಎಂದು ಹತ್ತಿರದಲ್ಲಿ ಎಲ್ಲೇ ಹೋಗಲಿ ಅವನನ್ನ ಫಾಲೋ ಮಾಡುತ್ತಾ ಇದ್ದೆ. ಇದೇ ಸಮಯಕ್ಕೆ ಅವನಿಗೆ ಈಗ ಪ್ರಮೋಷನ್ ಬೇರೆ ಸಿಗುತ್ತದೆ ಎಂದು ನನಗೆ ಅವನಿಗಿಂತಲೂ ಮೊದಲೇ ಗೊತ್ತಾಯಿತು. ಇನ್ನು ಇಲ್ಲೇ ಇದ್ದರೆ ನನಗೆ ಮರ್ಯಾದೆ ಇಲ್ಲ ಎಂದು ಬೇರೆ ಕಡೆ ಕೆಲಸ ಹುಡುಕಿದೆ. ನನಗೆ ಬೇರೆ ಕಡೆ ಕೆಲಸ ಸಿಕ್ಕಿದ್ದೇ ತಡ. ಕೆಲಸ ಬಿಟ್ಟು ಅಪಾರ್ಟ್ಮೆಂಟ್ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ ನನಗೆ ಅವನನ್ನ ಹೇಗಾದ್ರೂ ಮಾಡಿ ಮುಗಿಸಿ ಬಿಡಬೇಕು ಎಂದು ಕೆಟ್ಟ ಆಲೋಚನೆ ಬಂತು. ಯಾಕಂದ್ರೆ ಅವನು ನನ್ನ ಸಂಬಂಧಿ ಎಲ್ಲೇ ಹೋದರೂ ಅವನು ನನಗೆ ಸಿಗುತ್ತಿದ್ದ. ಯಾವ ಫಂಕ್ಷನ್ ಇದ್ದರೂ ಬರುತ್ತಿದ್ದ. ಒಟ್ಟಿನಲ್ಲಿ ಅವನಿಂದ ನನಗೆ ನೆಮ್ಮದಿ ಇಲ್ಲ ಎಂದು ಅನಿಸಿತು. ಅವನನ್ನ ಮುಗಿಸಲು ಹೊಂಚು ಹಾಕಿದ್ದೆ. ಅವನು ಸಾಮಾನ್ಯವಾಗಿ ಹೋಗುತ್ತಾ ಇದ್ದದ್ದು ನದಿ ಹತ್ತಿರ. ಅವನಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಎಂದು ನನಗೆ ಗೊತ್ತಿತ್ತು.
ಅವನನ್ನ ಮುಗಿಸಲು ಒಂದು ಅವಕಾಶಕ್ಕಾಗಿ 6 ತಿಂಗಳಿನಿಂದ ಹೊಂಚು ಹಾಕುತ್ತಾ ಇದ್ದೆ. ಮಾತ್ರ ನನಗೆ ಒದಗಿ ಬಂದಿರಲಿಲ್ಲ. ನಂತರ ಒಂದು ದಿನ ನನಗೆ ಹೊಸ ಕೆಲಸ ಸಿಕ್ಕಿದ್ದು ಜಾಲತಾಣ ಫೇಸ್ಬುಕ್ ನಲ್ಲಿ ಹಾಕಿದೆ. ನನ್ನ ಹಣೆ ಬರಹಕ್ಕೆ ಅಲ್ಲಿ ಒಬ್ಬ ನನ್ನ ಸ್ನೇಹಿತ ಈ ಕಂಪನಿಯಲ್ಲಿ ಆದರೂ ನೀನು ಬಯಸಿದಂತೆ ಪ್ರಮೋಷನ್ ಸಿಗಲಿ ಎಂದು ಕಮೆಂಟ್ ಮಾಡಿದ. ಅಲ್ಲಿಗೆ ಹಳೆಯ ಕಂಪನಿ ನಾನು ಬಿಟ್ಟಿದ್ದು ಈ ಒಂದು ಕಾರಣದಿಂದ ಎಂದು ಫೇಸ್ಬುಕ್ ಮುಖಾಂತರ ಎಷ್ಟೋ ಜನಕ್ಕೆ ಗೊತ್ತಾಯಿತು. ನನ್ನ ಬಂಧು ಬಳಗದವರಿಗೂ ಗೊತ್ತಾಯಿತು. ನಂತರ ಅವರಲ್ಲಿ ಕೆಲವರು ಅನೀಶ್ ಬಳಿ ಕೇಳಿದಾಗ ಬೇರೆ ಕಡೆ ಕೆಲಸ ಸಿಕ್ಕಿ ಹೋಗಿದ್ದಾರೆ ಎಂದು ಅವನು ಹೇಳಿದ. ಆದರೆ ಹೊಸದಾಗಿ ಸೇರಿದ ಅವನಿಗೆ ಪ್ರಮೋಷನ್ ಸಿಕ್ಕ ನನಗಿಂತಲೂ ಒಳ್ಳೆಯ ಹುದ್ದೆಗೆ ಏರಿದ್ದು ನೆಂಟರಿಗೆ ಗೊತ್ತಾಗಿ ಕೆಲವರು ನಾನು ಸಿಕ್ಕಾಗ ಕೇಳಿದ್ದುಂಟು. ಇನ್ನು ಕೆಲವರು ರಮ್ಯ ಬಳಿ ಕೇಳಿದರು. ಈಗೀಗ ರಮ್ಯ ಕೂಡ ನನ್ನನ್ನ ಆಗಾಗ ಹೀಯಾಳಿಸಿ ಮಾತನಾಡಲು ಶುರು ಮಾಡಿದಳು. ಮನೆಯಲ್ಲಿ ಏನೇ ವಸ್ತು ಇಲ್ಲದಿರಲಿ, ಒಳ್ಳೆ ಸಂಬಳ ಇದ್ದಿದ್ದರೆ ನನಗೆ ಈ ಗತಿ ಇರುತ್ತಾ ಇರಲಿಲ್ಲ. ನವ್ಯಳ ಮನೆ ನೋಡಿ ಒಮ್ಮೆ ಎಂದು ಆಗಾಗ ಹೇಳಲು ಶುರು ಮಾಡಿದಳು. ಒಟ್ಟಿನಲ್ಲಿ ನಾನು ಎಲ್ಲೇ ಹೋಗಲಿ ಯಾರಾದ್ರೂ ಈ ವಿಷಯ ಕೇಳಿದಾಗ ನನಗೆ ಅನೀಶ್ ಮೇಲೆ ಇನ್ನೂ ಕೋಪ ಬರುತ್ತಿತ್ತು. ಬೇರೆಯವರು ಕೇಳಿದಾಗ ಮರೆತು ಬಿಡುತ್ತಾ ಇದ್ದೆ. ಆದರೆ ನನ್ನ ರಮ್ಯಾ ನನಗೆ ಪ್ರತಿ ವಿಷಯಕ್ಕೂ ಈಗೀಗ ಹೀಗೆ ಅನೀಶ್ ಹೆಸರು ಹೇಳಿ ಹೇಳಿ ನನಗೆ ಅಂಗಿಸುತ್ತಾ ಇದ್ದದ್ದು. ನಮ್ಮ ಸಂಸಾರ ಆನಂದ ಸಾಗರ ಎಂದು ಇದ್ದದ್ದು ಈಗ ಬೇರೆಯೇ ರೂಪ ಪಡೆಯಿತು. ರಮ್ಯಾ ನನ್ನ ನೋಡಿದರೆ ಅಸಡ್ಡೆ ಮಾಡಲು ಶುರು ಮಾಡಿದಳು. ಅವಳ ಕಣ್ಣಲ್ಲಿ ನಾನು ಒಳ್ಳೆಯ ಸ್ಥಾನ ಪಡೆದಿದ್ದೆ. ಅದೆಲ್ಲ ಅನೀಶ್ ಬಂದ ಮೇಲೆ ಹೋಯಿತು. ಒಟ್ಟಿನಲ್ಲಿ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನೋವು ಆಗಲು ಇವನೇ ಕಾರಣ. ಆಫೀಸ್ ಬೇರೆ ಸೇರಿ ಮನೆ ಬೇರೆ ಮಾಡಿದರೂ ಸಹ ನೆಂಟರು ಎಲ್ಲರಿಗೂ ನನಗಿಂತ ಅನೀಶ್ ಒಳ್ಳೆಯ ಕೆಲಸಗಾರ ಎಂದು ಹೇಗೆ ಗೊತ್ತಾಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ನಾನು ಅವನಷ್ಟು ಕೆಲಸ ಮಾಡುತ್ತಿಲ್ಲ, ಅವನಷ್ಟು ಪ್ರಸಿದ್ಧಿ ಅಲ್ಲ, ಅವನಷ್ಟು ಬುದ್ಧಿವಂತ ಅಲ್ಲ ಎಂದು ಅನಿಸತೊಡಗಿತು. ಇದೇ ಒಂದು ಮನೋವ್ಯತೆ ಆಗಿ ಬಿಟ್ಟಿತ್ತು. ಇದೆಲ್ಲ ಮನಸ್ಸಲ್ಲೇ ಇದ್ದು ಆಗಾಗ ಯೋಚಿಸುತ್ತಾ ಇದ್ದವನಿಗೆ ಯಾವಾಗ ಅವನನ್ನೇ ಮುಗಿಸಿ ಬಿಡಬೇಕು ಎಂದು ಹೊಕ್ಕಿತೋ ಗೊತ್ತಿಲ್ಲ. ಅವನನ್ನ ಮುಗಿಸುವ ಸಂಚು ಈಗೀಗ ನನಗೆ ಹೆಚ್ಚೇ ಆಯಿತು. ಈ ನದಿಯ ಹತ್ತಿರ ಬರುವ 2 ದಿನ ಮೊದಲು ಅನೀಶ್ ನನಗೆ ಕಾಲ್ ಮಾಡಿದ್ದ. ನಾನು ಈಗೀಗ ಅವನನ್ನ ಎಲ್ಲಾ ಫಂಕ್ಷನ್ ನಲ್ಲಿಯೂ ಅವಾಯ್ಡ್ ಮಾಡಿದ್ದು ಅವನು ಗಮನಿಸಿದ್ದ. ಆದ ಕಾರಣ ನನಗೆ ಕಾಲ್ ಮಾಡಿ ನನ್ನಿಂದ ಏನಾದರೂ ತಪ್ಪಾಗಿದೆಯೇ ಎಂದು ಕೇಳಿದ್ದ. ಆಗಲೂ ನಾನು ಅವನಿಗೆ ಏನೂ ಹೇಳಿರಲಿಲ್ಲ. ನಂತರ ಈ ನದಿಯ ಹತ್ತಿರ ಈ ವೀಕ್ ಹೋಗುತ್ತೇನೆ ಎಂದು ಮಾತನಾಡುತ್ತಾ ಹೇಳಿದ್ದ. ಈ ವೀಕ್ ನದಿ ಬಳಿ ಹೋಗುತ್ತಾನೆ ಎಂದು ತಿಳಿದು ಅಲ್ಲಿಗೆ ಹೋದೆ. ಅವನನ್ನ ಮುಗಿಸಲು ಯೋಚಿಸಿದ್ದ ನಾನು ಹೋಗುವುದೇನೋ ಹೋದೆ. ಆದರೆ ಅವನ ಅಪ್ಪ ಅಮ್ಮ ಇದ್ದ ಕಾರಣ ನನಗೆ ಏನು ಮಾಡಲು ಆಗದೆ ರಸ್ತೆಯ ಈ ಬದಿಯ ಪೊದೆಯ ಬಳಿ ಅಡಗಿ ಕೂತಿದ್ದೆ. ಎಲ್ಲರೂ ಒಂದು ಕಡೆ ಕೂತು ಸ್ವಲ್ಪ ಹೊತ್ತು ಮಾತಾಡುತ್ತಾ ಇದ್ದರು. ಆಗಲೇ ನವ್ಯ ಮತ್ತು ಅನೀಶ್ ಮಗ ನೀರಿನ ಹತ್ತಿರ ನಿಂತರು. ಅನೀಶ್ ಕೂಡ ಅವರ ಜೊತೆ ನಿಂತಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಅನೀಶ್ ಅವನ ಅಪ್ಪ ಅಮ್ಮನನ್ನ ಕರೆದ. ಅವರಿಬ್ಬರು 2 ಛತ್ರಿ ಹಿಡಿದು ಅನೀಶ್ ಬಳಿ ಹೋದರು. ಆಗಲೇ ಮಳೆ ಹನಿಯಾಯಿತು. ಛತ್ರಿ ಇದ್ದ ಕಾರಣ ಅನೀಶ್ ನವ್ಯ ಮಗು ನೀರಿನ ಮೊದಲ ಮೆಟ್ಟಿಲಲ್ಲಿ ನಿಂತಿದ್ದರು. ಅವನ ಅಪ್ಪ ಅಮ್ಮ ಅವರಿಬ್ಬರ ಹಿಂದೆ 2ನೇ ಮೆಟ್ಟಿಲಲ್ಲಿ ಇದ್ದರು. ಅವರು ಕೂಡ ಛತ್ರಿಯನ್ನ ಹಿಡಿದು ನಿಂತಿದ್ದರು. ಎಲ್ಲರೂ ತುಂಬು ಹರಿಯುತ್ತಾ ಇದ್ದ ನೀರಿನ ಮೋಹಕ ದೃಶ್ಯ ನೋಡುತ್ತಾ ಇದ್ದರು. ಜೊತೆಗೆ ಇವರೆಲ್ಲ ಎಲ್ಲ ಜನರು ಇರುವ ಕಡೆಗೆ ಇರದೆ ಬೇರೆ ಕಡೆಗೆ ನದಿ ನೀರು ನೋಡಲು ಬಂದಿದ್ದ ಕಾರಣ ಅಲ್ಲಿ ಯಾವ ಜನರು ಇರಲಿಲ್ಲ. ಛತ್ರಿ ಅಡ್ಡ ಇದ್ದ ಕಾರಣ ಮಳೆ ಹನಿಯುತ್ತಾ ಇದ್ದ ಕಾರಣ ಎಲ್ಲರೂ ನೀರು ನೋಡುವುದರಲ್ಲಿ ಮಗ್ನ ಆಗಿದ್ದರು. ನನಗೆ ಅನೀಶ್ ಮೇಲೆ ಮಾತ್ರ ಕೋಪ ಇತ್ತು. ಆದರೆ ಅವನು ನನ್ನ ಕುಟುಂಬ ಬಿಟ್ಟು ಎಲ್ಲೂ ಹೋಗುತ್ತಾ ಇರಲಿಲ್ಲ. ಅವನು ಹೀಗೆ ಒಂಟಿ ಸಿಗುವುದಿಲ್ಲ ಎಂದು ತಿಳಿದು ಇಂದು ಈ ಜಾಗದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅವನನ್ನ ಮುಗಿಸಲು ಇದೇ ಒಳ್ಳೆಯ ಸಮಯ ಎಂದು ಕೆಟ್ಟ ಆಲೋಚನೆ ಬಂತು. ಅಲ್ಲಿ ಕಳ್ಳುಗಳು ಸಹ ತುಂಬಾ ಇತ್ತು. ಸದ್ದಿಲ್ಲದ ತಪ್ಪ ಕಲ್ಲಿನ ಮೇಲೆ ಮಾತ್ರ ಕಾಲಿಟ್ಟು ನಡೆದುಕೊಂಡು ಹೋದೆ. ಮಣ್ಣಿನ ಜಾಗದಲ್ಲಿ ಕಾಲು ಇಡಲಿಲ್ಲ. ರಸ್ತೆ ದಾಟಿ ಅವರ ಸಮೀಪ ಹೋಗಿ ನಿಂತೆ. ಎಲ್ಲರೂ ನೀರು ನೋಡುತ್ತಾ ಇದ್ದರು. ಅವನ ಅಪ್ಪ ಅಮ್ಮನನ್ನು ನೂಕಿದೆ. ಅವರು ಅನೀಶ್ ಮತ್ತು ನವ್ಯ ಮೇಲೆ ಬಿದ್ದರು. ಅನೀಶ್ ಮಗನನ್ನ ಎತ್ತಿಕೊಂಡಿದ್ದ. ಅಲ್ಲಿ ಪಾಚಿ ಹೆಚ್ಚು ಇದ್ದ ಕಾರಣ ಅವನ ಅಪ್ಪ ಅಮ್ಮ ಅನೀಶ್ ನವ್ಯ ಮೇಲೆ ಬಿದ್ದ ತಕ್ಷಣ ಅವರು ಕೂಡ ಕಾಲು ಜಾರಿ ಬಿದ್ದರು. ಒಟ್ಟಿನಲ್ಲಿ ಅವರಿಗೆ ಗ್ರಿಪ್ ಸಿಗಲು ಏನೂ ಇರಲಿಲ್ಲ. ಎಲ್ಲರೂ ರಭಸದಲ್ಲಿ ಹರಿದ ನೀರಿನಲ್ಲಿ ಕೊಚ್ಚಿ ಹೋದರು. ನನಗೆ ನವ್ಯ ಎಂದು ಅನೀಶ್ ಕೂಗಿದ್ದು 1 ನಿಮಿಷ ಕೇಳಿತು ಅಷ್ಟೇ. ಅದೇ ಸಮಯಕ್ಕೆ ಮಳೆ ವಿಪರೀತ ಜೋರು ಬರುತ್ತಿದ್ದ ಕಾರಣ ರಸ್ತೆಯಲ್ಲಿ ಯಾರೂ ಇರಲಿಲ್ಲ. ಇನ್ನು ಇವರು ಎಲ್ಲರೂ ಇದ್ದ ಜಾಗದಲ್ಲಿ ಇರದೆ ಮುಂದೆ ಬಂದು ನದಿ ನೋಡುತ್ತಾ ಇದ್ದ ಕಾರಣ ಯಾರಿಗೂ ಇವರು ಕೊಚ್ಚಿ ಹೋದದ್ದು ಗೊತ್ತೇ ಆಗಲಿಲ್ಲ. ಅವರೆಲ್ಲ ನೀರಿನಲ್ಲಿ ಮುಳುಗಿದರು ಎಂದು ಗೊತ್ತಾದ ಮೇಲೆ ಈ ಜಾಗ ಎಲ್ಲ ನೋಡಿದೆ. ಏನಾದರೂ ನನ್ನ ಫುಟ್ ಪ್ರಿಂಟ್ ಇದೆಯಾ ಎಂದು. ಇಲ್ಲ. ಅಲ್ಲಿ ವಿಪರೀತ ಗಾಳಿ ಒಳಗೆ ದಪ್ಪ ದಪ್ಪ ಮಳೆ ಹನಿ ಬಂದು ನದಿಯ ತೀರದಲ್ಲಿಯೂ ಪುಟ್ಟ ನದಿಯ ರೀತಿ ನೀರು ತುಂಬಿತು. ಇಷ್ಟೆಲ್ಲ ನೀರು ತುಂಬಿ ಮಣ್ಣು ಕಲ್ಲು ಕೊಚ್ಚಿ ಹೋದಾಗ ಇನ್ನು ನನ್ನ ಶೂ ಗುರುತು ಎಲ್ಲಿ ಇರುತ್ತದೆ ಎಂದು ಧೈರ್ಯವಾಗಿ ಅಲ್ಲಿಂದ ಹೊರಟು ಮುಂದೆ ಸಾಗಿದೆ. ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿ ಎದುರು ನಿಂತುಕೊಂಡೆ. ಮನೆಯಲ್ಲಿ ಸ್ನೇಹಿತನ ಮನೆಗೆ
ಎಂದು ಹೇಳಿದ್ದ ಕಾರಣ ರಮ್ಯ ನನ್ನನ್ನ ಏನೂ ಕೇಳಲಿಲ್ಲ. ಮಾರನೇ ದಿನ ಪೇಪರ್ನಲ್ಲಿ ಟಿವಿಯಲ್ಲಿಯೂ ಇವರೆಲ್ಲರ ಮರಣದ ವಾರ್ತೆ ಬಂತು. ಪಾಚಿ ಮೇಲೆ ಕಾಲಿಟ್ಟು ಐವರ ದುರ್ಮರಣ ಎಂದು ಬಂತು. ಈ ವಾರ್ತೆ ನೋಡಿ ನನಗೆ ಏನೋ ಖುಷಿಯಾಯಿತು. ನನ್ನ ವ್ಯಥೆ ಪಟ್ಟ ಮನಸ್ಸಿಗೆ ಆನಂದ ಸಿಕ್ಕಿತು. ಯಾರಿಗೂ ತಿಳಿದ ಹಾಗೆ ಸಂತೋಷ ಪಟ್ಟೆ. ಆ ದಿನ ರಾತ್ರಿ ಬೆಳಗ್ಗೂ ಮಳೆ ವಿಪರೀತ ಜೋರಾಗಿ ಬಂದ ಕಾರಣ ಯಾರಿಗೂ ಇದು ಕೊಲೆ ಎಂದು ಅನುಮಾನ ಬರಲಿಲ್ಲ. ಆದರೆ ಇಷ್ಟೆಲ್ಲ ಜಾಗರೂಕತೆಯಿಂದ ಮಾಡಿಯೂ ನಿಮಗೆ ಇದು ಕೊಲೆ ಎಂದು ಯಾರು ಸುಳಿವು ಕೊಟ್ಟರೋ ನನಗೆ ಗೊತ್ತಿಲ್ಲ ಎಂದ ಮಧು ಈಗ ಶಾಂತನಾಗಿದ್ದ. ಅಲ್ಲ ಮಧುಸೂದನ್ ಅವರೇ, ನಿಮ್ಮ ಹೊಟ್ಟೆ ಕಿಚ್ಚು ಈ ಮಟ್ಟಕ್ಕೆ ನಿಮ್ಮನ್ನು ಕೊಂಡು ಹೋಗಿದೆ ಅಂದರೆ ಈ ನೋವು ನಿಮಗೆ ಮನೋರೋಗವನ್ನ ಕಾಡಿದೆ. ಆದ್ದರಿಂದ ಹೊರಬರುವ ಮಾರ್ಗ ಕಂಡುಹಿಡಿಯುವ ಬದಲು ಅವರ ಪ್ರಾಣವೇ ತೆಗೆದಿದ್ದರಲ್ಲ. ನೀವು ಮಾಡಿದ್ದು ಮಹಾ ಪಾಪ. ನೋಡಿ, ಇದು ಪಾಪನೋ ಪುಣ್ಯನೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸು ಮಾತ್ರ ಅವನು ಸತ್ತ ಮೇಲೆ ನೆಮ್ಮದಿಯಿಂದ ಇದೆ ಅಷ್ಟೇ ಎಂದು ಹೇಳಿದ ಮಧು ಮುಖದಲ್ಲಿ ಇವರೆಲ್ಲರನ್ನ ಸಾಯಿಸಿದ ಯಾವುದೇ ನೋವು, ಪಶ್ಚಾತ್ತಾಪ ಇರುವುದು ಅಮಿತ್ಗೆ ಕಾಣಲಿಲ್ಲ. ಮಧು ಅವರೇ, ನಿಮಗೆ ಇವತ್ತು ಏನು ಅನಿಸುತ್ತಾ ಇಲ್ಲ? ಅವನು ಸತ್ತಿದ್ದು ನೆಮ್ಮದಿ ಅನಿಸಿದೆ. ಯಾವಾಗ ಜೈಲಿನಲ್ಲಿ ಒಬ್ಬರೇ ಇರುತ್ತೀರಾ ನೋಡಿ, ಆಗ ಹೆಂಡತಿ ಮಕ್ಕಳು ಸುಖ ಜೀವನ ಎಲ್ಲ ನೆನಪಾಗಿ ಅನಿಸ್ಗೆ ಹೀಗೆ ಮಾಡಬಾರದಿತ್ತು ಎಂದು ನಿಮಗೆ ಅನಿಸುತ್ತದೆ. ಈಗ ಕೋಪ, ನೋವು, ಹತಾಶೆ, ಸಿಟ್ಟು, ಹೊಟ್ಟೆ ಕಿಚ್ಚು ನಿಮ್ಮ ಬುದ್ಧಿ ಕೆಟ್ಟ ಯೋಚನೆ ಮಾಡಲು ದಾರಿ ಮಾಡಿ ಕೊಟ್ಟಿದೆ. ಆಗ ಈ ನಿರ್ಧಾರ ಮಾಡಿ ಕೊಲೆ ಮಾಡಿದ್ದೀರಿ. ಈಗ ಇನ್ನು ಜೈಲು ಸೇರಿದಾಗ ಈ ಹೊಟ್ಟೆ ಕಿಚ್ಚು ಇಳಿದು ಪಶ್ಚಾತ್ತಾಪ ಆಗುತ್ತದೆ ಎಂದು ಅಮಿತ್ ಮಧು ಕೈಗೆ ಬೇಡಿ ಹಾಕಿದ. ಮಧುವನ್ನ ಅರೆಸ್ಟ್ ಮಾಡಿದ್ದು ರಮ್ಯಾ, ಓನರ್ ಶ್ಯಾಮ್ ಹಾಗೂ ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಮತ್ತು ಅನೀಶ್ ಆಫೀಸ್ನವರಿಗೂ ವಿಷಯ ಮುಟ್ಟಿತು. ಎಲ್ಲರಿಗೂ ಈ ವಿಷಯ ಕೇಳಿ ಶಾಕ್ ಆಯ್ತು. ರಮ್ಯಾ ಪೊಲೀಸ್ ಸ್ಟೇಷನ್ಗೆ ಅಳುತ್ತಾ ಬಂದಳು. ಆಗಲೇ ಓನರ್ ಶ್ಯಾಮ್ ಅಲ್ಲಿಗೆ ಬಂದಿದ್ದರು. ಸ್ಟೇಷನ್ ನಲ್ಲಿದ್ದ ಸೆಲ್ ನಲ್ಲಿ ಮಧುನನ್ನ ನೋಡಿ, ರಮ್ಯಾ, ಯಾಕ್ರಿ ಹೀಗೆ ಮಾಡಿದ್ರಿ? ನನಗೂ ಗೊತ್ತಿಲ್ಲದ ಹಾಗೆ ಮಾಡಿದ್ದೀರಲ್ಲ. ನಿಮ್ಮ ಮಗ ಹಾಗೂ ನನ್ನ ಬಗ್ಗೆ ನಿಮಗೆ ಯೋಚನೆ ಬರಲಿಲ್ಲವಾ? ಈ ಪ್ರಶ್ನೆಯನ್ನ ನಿನ್ನೆನ್ನೇ ನೀನು ಕೇಳಿಕೋ ರಮ್ಯಾ. ಪ್ರತಿದಿನ ಯಾವುದೇ ವಿಚಾರ ಬರಲಿ, ಏನೇ ಮನೆಯಲ್ಲಿ ಇಲ್ಲದೆ ಇರಲಿ, ಏನೇ ತಪ್ಪುಗಳು ಆಗಲಿ, ನನ್ನನ್ನು ಅನಿಸಿಕೆ ಹೋಲಿಸಿ ಹೀಯಾಳಿಸುತ್ತಾ ಇದ್ದೆ. ನನ್ನನ್ನು ಅಸಡ್ಡೆ ಮಾಡುತ್ತಾ ಬಂದೆ. ನನ್ನ ಮೇಲೆ ಇದ್ದ ಮೊದಲ ಪ್ರೀತಿ ಇಲ್ಲವಾಯಿತು. ನಾನು ನಿನಗೆ ಬೇಡವಾದೆ. ಈಗ ನೀನೇ ಮನೆಯಲ್ಲಿ ಒಬ್ಬಳೇ ಕುಳಿತು ಯೋಚಿಸು. ನಿನಗೆ ನನ್ನ ನೋವು ಗೊತ್ತಾಗುತ್ತದೆ. ಆಫೀಸ್ನಲ್ಲಿ ಬಾಸ್, ಜೊತೆಗೆ ಕೆಲಸ ಮಾಡುವವರು, ನಂತರ ನೀನು, ಆಮೇಲೆ ನೆಂಟರು. ಯಾರಾದ್ರೂ ಕೆಲಸದ ಬಗ್ಗೆ ನನ್ನ ಕೇಳಿ ಅನೀಶ್ ಬಗ್ಗೆ ಹೊಗಳಿ ನನಗೆ ಹಿಂಸೆ ಆಗಿತ್ತು. ಬೇರೆ ಕೆಲಸ ನೋಡಿದರೂ ನನಗೆ ನೆಮ್ಮದಿ ಇಲ್ಲ. ನೀನು ದಿನ ಹಂಗಿಸುತ್ತಾ ಇದ್ದೆ. ಇದಕ್ಕೆಲ್ಲ ಅವನೇ ಕಾರಣ ಎಂದು ನನ್ನ ಮನಸ್ಸಲ್ಲಿ ಬೇರೂರಿತು. ಈಗ ನನಗೆ ನೆಮ್ಮದಿ ಎಂದ. ಮಧು ಅರೆ ಹುಚ್ಚರ ರೀತಿ ಕೂಗಿದ. ತನ್ನ ಬಗ್ಗೆ ಕೀಳರಿಮೆ ಮೂಡಿ ಅದನ್ನೇ ಯೋಚಿಸಿ ಅನೀಶ್ ಹೆಸರು ಹೇಳಿದರೆ ಅವನ ನಡವಳಿಕೆ ಬದಲಾಗುವ ರೀತಿ ಅವನನ್ನು ಮಾಡಿತ್ತು. ರಮ್ಯಾ ತಾನು ಹೀಯಾಳಿಸಿದ್ದು ಮಧುವಿನ ಮನಸ್ಸಲ್ಲಿ ಇಷ್ಟು ದ್ವೇಷ ಬೆಳೆದಿದೆ ಅಥವಾ ಬೆಳೆಯುತ್ತದೆ ಎಂದು ಯೋಚಿಸಿದ್ದಳೋ ಇಲ್ಲವೋ ಎಂದು ಮಾತ್ರ ಅವನ ವರ್ತನೆ ನೋಡಿ ದಂಗಾದಳು. ಅಲ್ಲಿ ಕುಸಿದು ಕುಳಿತ ರಮ್ಯಳಿಗೆ ತಾನು ಕೂಡ ಮಧುವಿಗೆ ವಿಪರೀತ ಕಿರಿಕಿರಿ, ಅಸಡ್ಡೆ ಮಾಡಿ ಚುಚ್ಚು ಮಾತು ಹೇಳಿ ಅವನ ಮನಸ್ಸು ಇಷ್ಟು ಬದಲಾಗಲು ಕಾರಣ ಆದೆ ಎಂದು ಈಗ ಅನಿಸಿತ್ತು. ಅತ್ತ ಇದ್ದ ರಮ್ಯಾಳ ಬಳಿ ಬಂದ ಅಮಿತ್. ಮೇಡಮ್ ಎದ್ದೇಳಿ. ಮೇಲೆ ಏನು ಆಗಬಾರ್ದಿತ್ತು ಆಗಿ ಹೋಗಿದೆ. ಹೆಂಡತಿ ಆಗಿ ಅವರನ್ನ ಅರ್ಥ ಮಾಡಿಕೊಂಡು ಅವರನ್ನ ಬೆಂಬಲಿಸುವ ಬದಲು ಹೀಯಾಳಿಸಿ, ಅವಮಾನಿಸಿ, ಅವರ ಮನಸ್ಸು ಘಾಸಿಗೊಳಿಸಿ ಈ ರೀತಿ ಬದಲಾಗಲು ನೀವು ಕೂಡ ಕಾರಣ. ಈಗ ಅತ್ತು ಯೋಚಿಸಿ ಪ್ರಯೋಜನ ಏನು? ನಾವು ಮಾಡಿದ ಪಾಪ ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಿಡಬಹುದು. ಆದರೆ ಅನ್ಯಾಯವಾಗಿ ಕೊಲೆಯಾದ ನವ್ಯ ಮತ್ತು ಅನೀಶ್ ಸಾಯುವಾಗ ಇಷ್ಟವಿಲ್ಲದೆ ನೊಂದು ಸತ್ತಿದ್ದಾರೆ. ನಿಮಗೆ ಈಗ ಹೇಳುವ ವಿಷಯ ಕೇಳಿ ಅಚ್ಚರಿ ಆಗಬಹುದು, ಜೊತೆಗೆ ಭಯವೂ ಆಗಬಹುದು. ಇದು ಆಕಸ್ಮಿಕ ಸಾವಲ್ಲ. ಕೊಲೆ ಎಂದು ಹೇಳಿದ್ದು ಯಾರು ಗೊತ್ತಾ? ಯಾರು ಎಂದು ಅಲ್ಲೇ ಇದ್ದ ಮಧು ಕೇಳಿದ. ನವ್ಯ ಮತ್ತು ಅನೀಶ್. ಏನ್ರಿ ಸರ್, ಈ ಕೇಸ್ ಸಾಲ್ವ್ ಮಾಡುತ್ತಾ ನೀವು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನವ್ಯ ಅನೀಶ್ ನಾನೇ ನೋಡಿದ್ದೇನೆ ಎಂದ ಮಧು. ನೋಡಿದ್ದೀರಿ? ಅವರ ಆತ್ಮ ನೋಡಿದ್ದೀರಾ? ಅವರಿಗೆ ಮುಕ್ತಿ ಸಿಕ್ಕಿಲ್ಲ. ಅವರಿಬ್ಬರ ಧ್ವನಿ ಆ ಮನೆಯಲ್ಲಿ ಕೇಳಿಯೇ ನನಗೆ ಶ್ಯಾಮ್ ಓನರ್ ದೂರು ಕೊಟ್ಟು ತನಿಖೆ ಮಾಡಿದ್ದು. ಆದ್ರೆ ಇದನ್ನ ಹೊರಗೆ ಯಾರಿಗೂ ಹೇಳಲಿಲ್ಲ ಅಷ್ಟೇ. ಯಾರೂ ನಂಬುವುದಿಲ್ಲ ನೋಡಿ ಅದಕ್ಕೆ. ಬೇರೆಯವರು ಯಾಕೆ ನಾನೇ ನಂಬಲಿಲ್ಲ. ಆದರೆ ಮನೆಯೊಳಗೆ ಹೋದಾಗ ನಮಗೆ ಒಂದೊಂದು ಸುಳಿವು ಕೊಟ್ಟಿದ್ದು ನವ್ಯ ಮತ್ತು ಅನೀಶ್ ಆತ್ಮ. ಅವರಿಬ್ಬರು ಇದ್ದಾಗಲೂ ಯಾರಿಗೂ ತೊಂದರೆ ಕೊಡಲಿಲ್ಲ, ಸತ್ತಾಗಲೂ ಯಾರಿಗೂ ತೊಂದರೆ ಕೊಡದೆ, ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ಒಂದೊಂದೇ ಸುಳಿವು ಕೊಟ್ಟು ತನಿಖೆ ಮಾಡುವಂತೆ ಮಾಡಿದರು. ಮೊದಲು 5 ಪಾತ್ರೆ ತಾನಾಗಿಯೇ ಬಿತ್ತು. ನಂತರ ನಿಮ್ಮ ನಂಬರ್ ಕೇಳುವಾಗ ಮತ್ತೆ ಪಾತ್ರೆ ಬಿತ್ತು. ಅನೀಶ್ಗೆ ನೀವೇ ಎನ್ನುವ ಅನುಮಾನ ಬಂದಿದೆ. ಅದಕ್ಕೆ ಅಲ್ಲಿ ಹಾಗೆ ಸುಳಿವು ಕೊಟ್ಟಿದೆ ಎಂದು ಅಲ್ಲಿ ನಡೆದ ಘಟನೆ ಎಲ್ಲ ಹೇಳಿದ ಅಮಿತ್ ಮಾತು ಕೇಳಿ ಮಧು ಹಣೆಯಲ್ಲಿ ಬೆವರು ಎಳೆಯಿತು. ಯಾವಾಗ ಇದು ಆತ್ಮಕೊಟ್ಟ ಸುಳಿವು ಎಂದು ಅಮಿತ್ ಹೇಳಿದಾಗ ಮಧುಗೆ ಇಷ್ಟು ಹೊತ್ತು ಅನೀಶ್ ಮೇಲೆ ಇದ್ದ ಹೊಟ್ಟೆ ಕಿಚ್ಚು ಎಲ್ಲ ಹೋಗಿ ಭಯ ಆವರಿಸಿತು.
ಅಲ್ಲಿ ಇದ್ದ ರಮ್ಯ ಕೂಡ ಇದನ್ನು ನಂಬಲು ಆಗದೆ ಓನರ್ ಬಳಿ ಕೇಳಿದಳು. ಓನರ್ ಇದು ಸತ್ಯ ಎಂದರೆ ಮಧು ಮತ್ತು ರಮ್ಯ ಬೆಚ್ಚಿದರು. ಮುಂದಿನ ದಿನಗಳಲ್ಲಿ ಅಮಿತ್ ಹೇಳಿದ ರೀತಿ ಮಧು ಪಶ್ಚಾತ್ತಾಪ ಪಟ್ಟ. ಕೋರ್ಟ್ ವಿಚಾರಣೆ ನಡೆದಾಗ ತಾನು ಮಾಡಿದ 5 ಕೊಲೆ ಒಪ್ಪಿಕೊಂಡ. ಕಾರಣ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಇಂದು ಮಧು ಕಾರಾಗೃಹದಲ್ಲಿ ದಿನ ಕಳೆಯುತ್ತಾ ತಾನು ಮಾಡಿದ್ದಕ್ಕೆ ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾ ಇದ್ದಾನೆ. ಒಂದು ಚಿಕ್ಕ ಹೊಟ್ಟೆ ಕಿಚ್ಚು ಮನಸ್ಸಲ್ಲಿ ಖುದ್ದು ಬೆಂಕಿಯಾಗಿ ಹರಡಿ ಮನುಷ್ಯನ ಮನಸ್ಸನ್ನೇ ಯಾವ ರೀತಿ ಪರಿವರ್ತಿಸುತ್ತದೆ ಎನ್ನಲು ಮಧು ಒಂದು ಉದಾಹರಣೆ. ಸರಿತಾ, ಏನು ಯೋಚನೆ ಮಾಡುತ್ತಾ ಇದ್ದೀರಾ? ಅಲ್ಲ ಶ್ಯಾಮ್, ನಾವು ಈ ಕಾಲದಲ್ಲಿ ಯಾರನ್ನು ನಂಬುವುದು? ಮಧು ಇಷ್ಟು ಒಳ್ಳೆ ಮನುಷ್ಯ. ಅನಿಶ್ ಏಳಿಗೆಯಿಂದ ಈ ಮಟ್ಟಕ್ಕೆ ಇಳಿದದ್ದು ಅಚ್ಚರಿ ಆಗುತ್ತಾ ಇದೆ. ನನಗೆ ನಂಬಲು ಆಗುತ್ತಾ ಇಲ್ಲ. ಸರಿತಾ, ನೀನು ಹೇಳುವುದು ನಿಜ. ನಾವು ನಮ್ಮ ಮನಸ್ಸನ್ನ ಯಾವಾಗ್ಲೂ ಹತೋಟಿಗೆ ಇಟ್ಟುಕೊಳ್ಳಬೇಕು. ಮಧು ಮತ್ತು ರಮ್ಯ ಇಬ್ಬರು ಹಾಗೆ ಮಾಡಲು ಎಡವಿದ್ದಾರೆ. ಅದೇ ಅನಾಹುತಕ್ಕೆ ಕಾರಣ ಆಗಿದೆ. ಮನಸ್ಸು ಚಂಚಲ, ಅದನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಯೋಗ 10 ನಿಮಿಷ ಆದರೂ ದೇವರ ಧ್ಯಾನ, ಪ್ರಾಣಾಯಾಮ ನಮ್ಮ ಮನಸ್ಸಿನಲ್ಲಿ ಇರುವ ಒಳ ಶತ್ರುಗಳನ್ನ ನಿಯಂತ್ರಿಸುತ್ತದೆ. ಇಲ್ಲದಿದ್ದರೆ ಹೀಗೆ ಬೇಡದ್ದು ಮನದಲ್ಲಿ ಹೋಗಿ ಮನಸ್ಸು ವಿಕಾರ ಆಗುತ್ತದೆ. ಈಗ ಯೋಚನೆ ಮಾಡಿ ಏನೂ ಮಾಡಲು ಆಗುವುದಿಲ್ಲ. ಕಾಲ ಮಿಂಚಿ ಹೋಗಿದೆ. ಅವರಿಬ್ಬರ ಜೀವ ಅನ್ಯಾಯವಾಗಿ ಹೋಯಿತು. ಮುಕ್ತಿ ಆದರೂ ಸಿಗಲಿ ಎಂದು ಪ್ರಾರ್ಥಿಸೋಣ. ಬಾ ಎಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ. ನಿನಗೂ ಮನಸ್ಸಿಗೂ ಹಿತ ಅನಿಸುತ್ತದೆ. ಸಮಯ 10 ಗಂಟೆ. ಇಬ್ಬರು ಅಪಾರ್ಟ್ಮೆಂಟ್ ಕಾಂಪೌಂಡ್ ನ ಒಳಗೆ ವಾಕಿಂಗ್ ಮಾಡುತ್ತಾ ಇದ್ದರು. ಆಗ ಅಪಾರ್ಟ್ಮೆಂಟ್ ಕಾಂಪೌಂಡ್ ಹೊರಗೆ ಒಮ್ಮೆಲೆ ವೃತ್ತಾಕಾರದಲ್ಲಿ ಗಾಳಿ ಬೀಸಿತು. ಶ್ಯಾಮ್ ಮತ್ತು ಸರಿತಾ ಗಾಳಿಯನ್ನು ನೋಡಿದರೆ ನವ್ಯ ಮತ್ತು ಅನಿಶ್ ಕೈ ಮುಗಿದದ್ದು ಕಂಡಿತು. ಇಂದು ಮೊದಲ ಬಾರಿಗೆ ನವ್ಯ ಮತ್ತು ಅನಿಶ್ ಇಬ್ಬರು ಶ್ಯಾಮ್ ದಂಪತಿಗೆ ಕಂಡರು. ಅವರಿಬ್ಬರನ್ನ ಭಯಮಿಶ್ರಿತ ಆಶ್ಚರ್ಯದಲ್ಲಿ ನೋಡುತ್ತಾ ಇದ್ದಾಗಲೇ ಗಾಳಿಯ ವೇಗ ಹೆಚ್ಚಾಯಿತು. ಸುಳಿಯ ರೀತಿ ಗಾಳಿ ಸುತ್ತಿಕೊಂಡು ಆಕಾಶದ ಕಡೆಗೆ ಹೋಯಿತು. ಸರಿತಳಿಗೆ ನವ್ಯಾಳನ್ನ ಈ ರೀತಿ ನೋಡಿ ಕಣ್ಣೀರು ಬಂತು. ಅನಿಶ್ ನವ್ಯ ಜೀವನದಲ್ಲಿ ಹಲವಾರು ಕನಸು ಕಂಡ ದಂಪತಿ. ಇಂದು ಈ ರೀತಿ ಮರಣ ಹೊಂದಿ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಿಸಿ ತಮಗೆ ನ್ಯಾಯ ಸಿಕ್ಕ ಮೇಲೆ ಮುಕ್ತಿಯನ್ನ ಹೊಂದಿದರು. ಮಾರನೇ ದಿನ ನವ್ಯ ಮತ್ತು ಅನಿಶ್ ಅಪಾರ್ಟ್ಮೆಂಟ್ ನ ಕೀ ತೆಗೆದು ನೋಡಿದ ಓನರ್ಗೆ ಯಾವ ಅನುಭವವೂ ಆಗಲಿಲ್ಲ. ನೀರು ಆನ್ ಆಗಲಿಲ್ಲ, ಪಾತ್ರೆ ಬೀಳಲಿಲ್ಲ, ಲೈಟ್ ಆನ್ ಆಗಲಿಲ್ಲ, ಮನೆಯಲ್ಲಿ ಸದ್ದು ಕೂಡ ಇರಲಿಲ್ಲ. ಮನೆ ಶಾಂತವಾಗಿತ್ತು. ಮುಕ್ತಿ ಹೊಂದಿದ ಆತ್ಮ ಇನ್ನು ಅಲ್ಲಿ ಇರಲು ಹೇಗೆ ಸಾಧ್ಯ? ನ್ಯಾಯ ಸಿಕ್ಕ ಮೇಲೆ ಆತ್ಮವು ಅಲ್ಲಿ ಇರಲಿಲ್ಲ. ಸಚಿನ್, ಥ್ಯಾಂಕ್ಸ್ ಕಣು. ನನಗೆ ಯಾಕೋ ಥ್ಯಾಂಕ್ಸ್. ನೀನೇ ಸಾಲ್ವ್ ಮಾಡಿದೆಯಲ್ಲ. ಹೀಗೆ ಸಾಲ್ವ್ ಮಾಡಲು ನೀನು ಹೇಳಿದ ಮಾತೇ ಕಾರಣ. ಯಾವಾಗ ನೀನು ನಿನ್ನ ಕೇಸಿನಲ್ಲಿ ಆತ್ಮಗಳು ಸುಳಿವು ಕೊಟ್ಟವು ಎಂದು ಹೇಳಿದೆಯೋ ಆಗಲೇ ನಾನು ಪಾತ್ರೆ ನೀರಿನಲ್ಲಿ ಬೀಳುವ ಬಗ್ಗೆ ಯೋಚಿಸಿದ್ದು. ಈ ಮೊದಲು ಪಾತ್ರೆ ನೀರಿಗೆ ಬಿದ್ದಾಗ ಆಕಸ್ಮಿಕ ರೀತಿ ನೋಡಿದ್ದೆ. ನೀನು ಹಾಗೆ ಹೇಳಿದ ಮೇಲೆ ಇದು ಸುಳಿವು ಇರಬಹುದು ಎಂದು ಯೋಚಿಸಲು ಶುರು ಮಾಡಿದೆ. ಈ ಮೊದಲು ಪಾತ್ರೆ ನೀರಿಗೆ ಬಿದ್ದಾಗ ಆಕಸ್ಮಿಕ ಎಂಬ ರೀತಿಯಲ್ಲಿ ನೋಡಿದ್ದೆ. ನೀನು ಹಾಗೆ ಹೇಳಿದ ಮೇಲೆ ಇದು ಸುಳಿವು ಇರಬಹುದು ಎಂದು ಯೋಚಿಸಲು ಶುರು ಮಾಡಿದೆ. ಎಷ್ಟು ವಿಚಿತ್ರ ಅಲ್ವಾ ಅಮಿತ್? ನಿಜ ಸಚಿನ್, ಈ ರೀತಿ ನನಗೆ ಯಾವ ಕೇಸ್ ಸಿಕ್ಕಿರಲಿಲ್ಲ. ನಿನ್ನ ಒಂದು ಮಾತಿನಿಂದ ನಾನು ಎಚ್ಚೆತ್ತೆ ಎಂದು ಅವನನ್ನ ಅಪ್ಪಿದ ಅಮಿತ್. ಸರಿ, ಟೈಮ್ ಆಗಿದೆ, ಮನೆಗೆ ಹೋಗ್ತೀನಿ ಅಮಿತ್. ನಾಡಿದ್ದು ಮತ್ತೆ ಕೆಲಸಕ್ಕೆ ಹೊರಡಬೇಕು ಎಂದು ಸಚಿನ್ ತನ್ನ ಮನೆಗೆ ಹೊರಟ. ಅಮಿತ್ ಮತ್ತು ಸಚಿನ್ ಮನಸ್ಸಿಗೆ ಈ ಕೇಸ್ ಸಾಲ್ವ್ ಮಾಡಿದ ನೆಮ್ಮದಿ ಸಿಕ್ಕಿತ್ತು. ಕತೆ ಇಲ್ಲಿಗೆ ಅಂತ್ಯಗೊಳ್ಳುತ್ತೆ.